ಪ್ರೈಸ್ ದ ಲಾರ್ಡ್. ದೇವರ ಮಹಾಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮತ್ತೊಂದು ಸಾತಿ ಈ ಬುಧವಾರ ಸಾಯಂಕಾಲದ ಪ್ರಾರ್ಥನೆಗೆ ನಿಮ್ಮನ್ನು ಸರ್ವಶಕ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಸ್ವಾಗತಿಸ್ತೇನೆ. ಪ್ರಿಯರೇ, ಯೇಸು ಕ್ರಿಸ್ತನಲ್ಲಿರುವಂಥ ನಮ್ಮ ಜೀವಿತ ಎಷ್ಟು ಅದ್ಭುತ, ಎಷ್ಟು ಸಂತೋಷ, ಎಷ್ಟು ಧೈರ್ಯದಿಂದ ಕೂಡಿರುವಂಥದ್ದಾಗಿದೆ. ಯಾಕಂದರೆ ಯಾರ್ಯಾರಾದರೆ ಯೇಸುವನ್ನು ತಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ್ದಾರೋ ಅಥವಾ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅವರ ಭದ್ರತೆ ದೇವರಲ್ಲಿಯೇ ಇರುವಂಥದ್ದಾಗಿರ್ತದೆ. ಪ್ರಿಯರೇ, ಈ ಲೋಕದಲ್ಲಿ ದೇವರಿಗಿಂತಲೂ ಶಕ್ತಿವಂತನು, ದೇವರಿಗಿಂತಲೂ ಭದ್ರತೆ ಕೊಡುವವನು ಒಬ್ಬರು ಈ ಲೋಕದಲ್ಲಿಲ್ಲ. ಆದ್ದರಿಂದ ದೇವರ ನಾಮಕ್ಕೆ ಮಹಿಮೆ ಆಗಲಿ. ನಿಜವಾಗಲೂ ರಕ್ಷಣೆ ಹೊಂದಿರುವಂಥ ನಾವೆಷ್ಟೋ ಧನ್ಯರಾಗಿದ್ದೇವೆ. ಒಂದು ವೇಳೆ ನಿನ್ನ ಜೀವನದಲ್ಲಿ ಇವತ್ತು ನೀನು ಶ್ರಮೆಗಳನ್ನು ಅನುಭವಿಸ್ತಾ ಇರುವಾಗ, ಕೊರತೆಗಳಲ್ಲಿ ಹೋಗ್ತಿರುವಾಗ ಭಯಪಡಬೇಡ. ಹೇಳು, ನನ್ನ ತಂದೆ ದೇವರಾಗಿದ್ದಾರೆ, ನನ್ನನ್ನು ನೋಡಿಕೊಳ್ಳುವವನು ದೇವರಾಗಿದ್ದಾರೆ, ನನ್ನ ಆಶ್ರಯವಾಗಿರುವವನು ದೇವರಾಗಿದ್ದಾನೆ. ಆದ್ದರಿಂದ ನಿಶ್ಚಯವಾಗಿ ನಾನು ಜಯವನ್ನು ನೋಡ್ತೇನೆ, ನಿಶ್ಚಯವಾಗಿ ನಾನು ಉನ್ನತ ಸ್ಥಿತಿಗೆ ಬರ್ತೀನಿ ಎಂಬುದಾಗಿ ನೀನು ಅರಿಕೆ ಮಾಡುವವನಾಗಿ ದೇವರ ಸ್ತೋತ್ರ ಮಾಡು. ಯಾಕಂದರೆ ದೇವರು ಎಷ್ಟು ನಂಬಿಕಸ್ತಕನೆಂದರೆ ಅಷ್ಟು ನಂಬಿಕಸ್ತಕನು. ನೋಡಿ, ನಮ್ಮ ರಕ್ಷಣೆಗಾಗಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟಿರುವಾಗ ಪ್ರಿಯರೇ, ಈ ಲೋಕದಲ್ಲಿ ನಮ್ಮ ಜೀವಿತಕ್ಕೆ ಸಹಾಯ ಮಾಡುವುದಿಲ್ವಾ? ನಿಶ್ಚಯವಾಗಿ ಸಹಾಯ ಮಾಡ್ತಾನೆ. ಅದಕ್ಕೆ ಅದ್ಭುತವಾದ ದೇವರು, ಸರ್ವಶಕ್ತನಾಗಿರುವಂಥ ಆತನು ನಮಗೆ ಆಶ್ರಯವಾಗಿರುವಾಗ ಎಲ್ಲ ಭಯಗಳನ್ನು ಮರೆತು ಆತನು ನಮಗೆ ಎಂಥ ಆಶ್ರಯವಾಗಿದ್ದಾನೋ ನಾವು ಹಾಡುತ್ತಾ ಕರ್ತನನ್ನು ಮಹಿಮೆ ಪಡಿಸಲಿಕ್ಕೆ ಹೋಗೋಣ. ಮೊದಲನೇದಾಗಿ ನಾವು ಹೇಳೋಣ, ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ ಎಂಬ ಹಾಡನಾಡ್ತಾ ಕರ್ತನನ್ನು ಮಹಿಮೆ ಪಡಿಸೋಣ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಎಲ್ಲ ಚಪ್ಪಾಳೆ ಹೊಡಿತಾ ನಿಮ್ಮ ಆಶ್ರಯ ದುರ್ಗವಾಗಿರೋ ದೇವರನ್ನು ಜ್ಞಾಪಕ ಮಾಡಿಕೊಂಡು Glory Father, we worship you. ತಂದೆಯೇ, ನಿಮಗೆ ಸ್ತೋತ್ರ. ನಮ್ಮ ಆಶ್ರಯ ದುರ್ಗವೇ, ಸಂಕಟ ಸಮಯದಲ್ಲಿ ಸಿದ್ಧ ಸಹಾಯಕನೇ, ಭಯವೇ ಇಲ್ಲ ಸ್ವಾಮಿ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿಯೂ ಸಿದ್ಧ ಸಹಾಯಕ. ದೇವರು ನನಗೆ ಹಲ್ಲೆಲೂಯಾ ಆಶ್ರಯ ದುರ್ಗ, ಸಂಕಟದಲ್ಲಿಯೂ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಲೆದರು ನನಗೇನು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಲೆದರು ನನಗೇನು ಭಯವಿಲ್ಲ. ಹಸಿರು ಕಾವಲಲ್ಲಿ ನನ್ನನ್ನು ಮೇಯಿಸುವನು, ತಪ್ಪಾದ ಬುದ್ಧಿಯಿಂದ ದಾವ ತಣಿಸುವನು. ಎಲ್ಲರೂ ಹೇಳೋಣ, ಹಸಿರು ಕಾವಲಲ್ಲಿ ನನ್ನನ್ನು ಮೇಯಿಸುವನು, ತಪ್ಪಾದ ಬುದ್ಧಿಯಿಂದ ದಾವದನಿಸುವನು. ನನ್ನ ಪ್ರಾಣವನ್ನು ಉಜ್ಜೀವಗೊಳಿಸುವನು, ನನ್ನ ಪ್ರಾಣವನ್ನು ಉಜ್ಜೀವಗೊಳಿಸುವನು, ಉಜ್ಜೀವಗೊಳಿಸುವನು. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿಯೂ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಲೆದರು ನನಗೇನು ಭಯವಿಲ್ಲ.
ಮುಳುಗಿದರು ಭಯವಿಲ್ಲ. ಈ ಭೂಮಿ ಅಲೆದರು ನನಗೇನು ಭಯವಿಲ್ಲ. ವೈರಿಗಳೆದುರಿನಲ್ಲಿ ಔತಣ ಪಡಿಸುವನು, ನನ್ನಯ ಶಿರದಲ್ಲಿ ತೈಲವ ಹಚ್ಚುವನು. ವೈರಿಗಳೆದುರಿನಲ್ಲಿ ಔತಣ ಪಡಿಸುವನು, ನನ್ನಯ ಶಿರದಲ್ಲಿ ತೈಲವ ಹಚ್ಚುವನು. ಜೀವಮಾನವೆಲ್ಲ ಶುಭಯ ನೀಡುವನು, ಶುಭವ ನೀಡುವನು, ಶುಭವ ನೀಡುವನು. ಕೃಪೆಯ ತೋರುವನು ದೇವರು ನನಗೆ ಆಶ್ರಯ ದುರ್ಗ. ಸಂಕಟದಲ್ಲಿಯೂ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ. ಈ ಭೂಮಿ ಅಲೆದರು ನನಗೇನು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ. ಈ ಭೂಮಿ ಅಲೆದರು ನನಗೇನು ಭಯವಿಲ್ಲ. ಪ್ರೀತಿ ಕೃಪೆಗಳೆಂಬ ಕಿರೀಟ ತೊಡಿಸುವನು, ಶ್ರೇಷ್ಠ ವರಗಳಿಂದ ನನ್ನ ಆಶೆ ಪೂರೈಸುವ. ಪ್ರೀತಿ ಕೃಪೆಗಳೆಂಬ ಕಿರೀಟ ತೊಡಿಸುವನು, ಶ್ರೇಷ್ಠ ವರಗಳಿಂದ ನನ್ನ ಆಶೆ ಪೂರೈಸುವ. ಅದಿಗೆ ಬರುವಂತೆ ಯವನ ಬಲ ಮಾಡುವ, ಅದಿಗೆ ಬರುವಂತೆ ಯವನ ಬಲ ಮಾಡುವ, ಯವನ ಬಲ ಮಾಡುವ. ದೇವರು ನನಗೆ ಆಶ್ರಯ ದುರ್ಗ. ಸಂಕಟದಲ್ಲಿಯೂ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ. ಈ ಭೂಮಿ ಅಲೆದರು ನನಗೇನು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ. ಈ ಭೂಮಿ ಅಲೆದರು ನನಗೇನು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ. ಈ ಭೂಮಿ ಅಲೆದರು ನನಗೇನು ಭಯವಿಲ್ಲ. Hallelujah, hallelujah. Oh, worship you Lord. ಆರಾಧನೆ ಆರಾಧನೆ ಆರಾಧನೆ. ಎಲ್ಲಾ ಭಯಗಳು ದೂರ ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. Hallelujah. ಪ್ರೀತಿಯಾದ ದೇವರ ಮಕ್ಕಳೇ, ಅನೇಕ ಭಯಗಳಿಂದ ನೀವು ಕುಡಿದವರಾಗಿದ್ದೀರಾ. ಆದರೆ ದೇವರ ವಾಕ್ಯ ಹೇಳ್ತದೆ, ಈ ದಿನ ಯೇಸು ಕ್ರಿಸ್ತನ ನಿನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡು. ಸರ್ವಶಕ್ತನಾದ ದೇವರೇ ನಿನಗೆ ಆಶ್ರಯವೂ ದುರ್ಗವೂ ಕೋಟೆಯೂ ಆಗಿರ್ತಾನೆ. ನಿನ್ನ ಜೀವಿತದ ಎಲ್ಲ ಭಯಗಳಿಂದ ಆತನು ನಿನ್ನನ್ನು ಬಿಡಿಸೋನಾಗಿದ್ದಾನೆ. ಈಗ ನಾವು ಇನ್ನೊಂದು ರಾಗವನ್ನು ತೆಗೆದು ಆತನ ಆರಾಧಿಸೋಣ. ಹಾಡಿಗೆ ಹೇಳ್ತದೆ, ಆರಾಧಿಸುವ ಆತ್ಮಸ್ವರೂಪನೇ ಆನಂದ ಘೋಷದೊಡನೆ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವೆ.
ಯೇಸುವಿಗೆ ಎಂಬ ಹಾಡನ್ನು ಹಾಡ್ತಾ ಇರೋಣ. ಯಾಕಂದ್ರೆ ಸ್ವರವುಗಳನ್ನು ಸುರಿಸ್ತಾನಂತೆ. ಅಷ್ಟು ಮಾತ್ರ ಅಲ್ಲ, ಆತನೇ ಏಕೈಕ ದೇವರಾಗಿದ್ದಾನಂತೆ. ಅದಕ್ಕೆ ಈ ಹಾಡನ್ನಾಡ್ತಾ ಆತನ ನಾಮವನ್ನು ನಾವು ಮೇಲಕ್ಕೆ ಎತ್ತುತ್ತಾ ಘನಪಡಿಸೋಣ. ಆರಾಧಿಸುವ ಆತ್ಮ ಸ್ವರೂಪನ. ಹೋ, ಥ್ಯಾಂಕ್ ಯು ಲಾರ್ಡ್. ಓ ರಿ ಬಲ ಬಲ ಬಲ. ಥ್ಯಾಂಕ್ ಯು ಜೀಸಸ್. ಗ್ಲೋರಿ. ಎಲ್ಲರೂ ಆರಾಧಿಸೋಣ. ಎಲ್ಲರೂ ಚಪ್ಪಾಳೆ ಹೊಡಿತಾ ಆತನ ಪ್ರಭಾವವನ್ನು ಗುರುತಿಸಿಕೊಳ್ತಾ ಆರಾಧಿಸೋಣ. ಆರಾಧಿಸುವ ಆತ್ಮ ಸ್ವರೂಪನ ಆನಂದ ಘೋಷದೊಡನೆ. ಹಲ್ಲೆಲೂಯಾ. ಆರಾಧಿಸುವ ಆತ್ಮ ಸ್ವರೂಪನ ಆನಂದ ಘೋಷದೊಡನೆ. ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ಯೇಸುವಿಗೆ. ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ಯೇಸುವಿಗೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಸರ್ವೋತ್ತಮನು ನಮ್ಮ ದೇವರು, ಸ್ತುತಿ ಸ್ತೋತ್ರಕ್ಕೆ ಎಂದು ಯೋಗ್ಯನು. ಎಲ್ಲರೂ ಹೇಳೋಣ. ಸರ್ವೋತ್ತಮನು ನಮ್ಮ ದೇವರು, ಸ್ತುತಿ ಸ್ತೋತ್ರಕ್ಕೆ ಎಂದು ಯೋಗ್ಯನು. ಸುವರಗಳ ಸುರಿಸುತ್ತಾನೆ, ಸುಕ್ಷೇಮದಿಂದ ಕಾಯುತ್ತಾನೆ. ಸುವರಗಳ ಸುರಿಸುತ್ತಾನೆ, ಸುಕ್ಷೇಮದಿಂದ ಕಾಯುತ್ತಾನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ದೇವರಾತ್ಮವಶರಾಗಿ ಆರಾಧಿಸುವ ಆತ್ಮ ಸ್ವರೂಪನಾದ ಯೇಸುವನ್ನು. ದೇವರಾತ್ಮವಶರಾಗಿ ಆರಾಧಿಸುವ ಆತ್ಮ ಸ್ವರೂಪನಾದ ಯೇಸುವನ್ನು. ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯ ದೇವರನ್ನು ಆರಾಧಿಸುವ. ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯ ದೇವರನ್ನು ಆರಾಧಿಸುವ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಏಕದೇವತೆಯು ರಾಜರಾಜನು, ಕರ್ತರ ಕರ್ತನು ಯೇಸು ನೀನೊಬ್ಬನೇ. ಎಲ್ಲರೂ. ಏಕದೇವತೆಯು ರಾಜರಾಜನು, ಕರ್ತರ ಕರ್ತನು ಯೇಸು ನೀನೊಬ್ಬನೇ. ಅಮರತ್ವವುಳ್ಳವನೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವವನೇ. ಅಮರತ್ವವುಳ್ಳವನೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವವನೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಎಲ್ಲರೂ ಹೇಳೋಣ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಆರಾಧಿಸುವ ಆತ್ಮ ಸ್ವರೂಪನ ಆನಂದ ಘೋಷದೊಡನೆ. ಆರಾಧಿಸುವ ಆತ್ಮ ಸ್ವರೂಪನ ಆನಂದ ಘೋಷದೊಡನೆ. ಆರಾಧಿಸುವ ಆತ್ಮ ಸ್ವರೂಪನ ಆನಂದ ಘೋಷದೊಡನೆ. ಏಕಾಧಿಪತಿಯು ರಾಜರ ರಾಜನು. ಹಲ್ಲೆಲೂಯಾ
ಕರ್ತರ ಕರ್ತಾನು ಯೇಸು ನೀನೊಬ್ಬನೇ. ಎಲ್ಲರೂ ಕೈಗಳೆತ್ತಿ ಹೇಳೋಣ. ಎಲ್ಲರೂ ಈ ಮಾತನ್ನು ಹೇಳ್ತಾ ಕರ್ತನನ್ನು ಘನಪಡಿಸೋಣ. ಎಲ್ಲರೂ ಕೈಗಳೆತ್ತೋಣ. ಹಲ್ಲೆಲೂಯಾ. ಏಕಾಧಿಪತಿಯು ರಾಜರ ರಾಜನು. ಹಲ್ಲೆಲೂಯಾ. ಕರ್ತರ ಕರ್ತಾನು ಯೇಸು ನೀನೊಬ್ಬನೇ. ಅಮರತ್ವ ಉಳ್ಳವನೇ ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವವನೇ. ಹಲ್ಲೆಲೂಯಾ ಹಲ್ಲೆಲೂಯಾ. ಅಮರತ್ವ ಉಳ್ಳವನೇ ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವವನೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಕರ್ತನೇ, ನೀನೇನಾಗಿದ್ದೀಯೋ ಅದನ್ನು ನಾವು ಧ್ಯಾನಿಸ್ತಿರುವಾಗ ನಿನ್ನ ವಿಷಯದಲ್ಲಿ ನಮಗೆ ಆರಾಧನೆ ಉಕ್ಕುತ್ತದೆ ಸ್ವಾಮಿ. ಕರ್ತನೇ, ನಿನ್ನಲ್ಲಿ ಭರವಸವಿಟ್ಟಿರುವಂಥ ನಮಗೆ ನೀನು ಏನು ಮಾಡಿದೆಯೋ ನೆನೆಸಿಕೊಳ್ಳುವಾಗ ನಮ್ಮ ಹೃದಯದಲ್ಲಿ ನಿಮಗೆ ಆರಾಧನೆ ಉಕ್ಕುತ್ತದೆ. ನಮ್ಮ ಜೀವಿತಗಳ ಮೇಲೆ ಯೇಸು ಕ್ರಿಸ್ತನ ಮೂಲಕ ಸುವರವುಗಳನ್ನು ಸುರಿಸಿರುವಂತಾತನೇ ನಿಮಗೆ ಸ್ತೋತ್ರ. ಏಕಾಧಿಪತಿಯೇ, ಒಬ್ಬನೇ ಒಬ್ಬನೇ, ನೀನೊಬ್ಬನೇ ಏಕಾಧಿಪತಿ, ನೀನೊಬ್ಬನೇ ದೇವರು ಸ್ವಾಮಿ. ಹಲ್ಲೆಲೂಯಾ. ಪರಲೋಕ ಭೂಲೋಕಗಳ ಮೇಲೆ ಎಲ್ಲ ಅಧಿಕಾರವನ್ನು ಆಧಿಪತ್ಯವನ್ನು ಹೊಂದಿಕೊಂಡಿರುವಂತ ಮಹೋನ್ನತ ಮಹಾಪ್ರಭುವೇ ನಿಮಗೆ ಸ್ತೋತ್ರ ಸ್ವಾಮಿ. ಅಮರತ್ವದಲ್ಲಿ ಯುಗ ಯುಗಗಳಲ್ಲಿ ಸಜೀವನಾಗಿರುವವನೇ ನಿಮಗೆ ಮಹಿಮೆಗಳು, ನಿಮಗೆ ಆರಾಧನೆ ಮಾಡ್ತೇವೆ ಸ್ವಾಮಿ. ಹಲ್ಲೆಲೂಯಾ. ನಿನ್ನಲ್ಲಿ ಭರವಸೆ ಬಿಟ್ಟಿರುವಂತ ನಮ್ಮ ಜೀವನದಲ್ಲಿ ನೀನು ಆಶ್ರಯ ದುರ್ಗವಾಗಿದ್ದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡುತ್ತೇವೆಯ್ಯ. ನೀನು ನಮಗೆ ಆಶ್ರಯ ದುರ್ಗವಾಗಿರುವಾಗ ನಿಶ್ಚಯವಾಗಿ ನೀನು ನಮ್ಮನ್ನು ಕೈ ಬಿಡುವುದಿಲ್ಲ. ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸ್ತೀವಿ ಸ್ವಾಮಿ. ಕರ್ತನೆ, ವೈರಿಗಳ ಎದುರಿನಲ್ಲಿ ನಮಗೆ ಔತಣಗಳನ್ನು ಸಿದ್ಧ ಮಾಡ್ತೀವಿ. ನಮ್ಮನ್ನು ನಾಚಿಕೆಗೆ ಗುರಿ ಮಾಡುವುದಿಲ್ಲ, ನಮ್ಮನ್ನು ಮೇಲಕ್ಕೆತ್ತುವನಾಗಿದ್ದೆ. ಆದ್ದರಿಂದ ಕರ್ತನೆ, ಎಲ್ಲ ಮಹಿಮೆಗಳು ನಿನಗೆ, ಎಲ್ಲ ಆರಾಧನೆ ನಿಮಗೆ ಸಮರ್ಪಿಸ್ತೇವೆ. ಕರ್ತನೆ, ಈ ದಿನ ಸಂದೇಶವನ್ನು ತರಲಿಕ್ಕಿರುವಂತ ನನ್ನ ಮಗನನ್ನು ಬಲಪಡಿಸು. ಆತ್ಮನೇ, ನೀನು ಮಾತನಾಡು. ಕೇಳುವಂತ ಪ್ರತಿಯೊಬ್ಬರಲ್ಲಿ ನಂಬಿಕೆ ಬೆಳೆಯುವಂತೆ ಸಹಾಯ ಮಾಡು. ಅನೇಕರು ಯೇಸುವಿನ ನಾಮದಲ್ಲಿ ಈ ದಿನ ವಾಕ್ಯ ಕೇಳುವಂತೆ ಅವರ ಮನಸ್ಸುಗಳನ್ನು ತೆರೆ ಸ್ವಾಮಿ. ಹಲ್ಲೆಲೂಯಾ. ಎಲ್ಲ ಘನ ಮಾನ ಮಹಿಮೆಗಳನ್ನು ನಮ್ಮ ಕರ್ತನು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸಮರ್ಪಿಸುತ್ತಿದ್ದೇವೆ, ಪ್ರೀತಿಯುಳ್ಳ ಪರಲೋಕದ ತಂದೆಯೇ. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ಮಹಾಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆತನ ಆರಾಧಿಸೋದು ಎಷ್ಟೋ ಆನಂದ ಪ್ರಿಯರೇ, ಆತನ ಆರಾಧಿಸೋದು ಎಷ್ಟೋ ಆನಂದ. ಅದಕ್ಕೆ ಎಷ್ಟು ಕಷ್ಟಗಳಿದ್ರೂ ಭಯಪಡಬೇಡ. ಆತನ ಆರಾಧಿಸ್ತಿರು. ನೀನು ಆತನ ಆರಾಧಿಸೋದು ಸುಳ್ಳಲ್ಲ. ಆತನ ಏನಂತ ಹೇಳಿ ನೀನು ಆರಾಧಿಸ್ತೀಗೋ ಅದೆಲ್ಲವೂ ಸತ್ಯವಾಗಿದೆ ಪ್ರಿಯರೇ. ಮತ್ತು ಆತನು ನಮ್ಮ ಜೀವನದಲ್ಲಿ ಆ ಕಾರ್ಯಗಳನ್ನು ಸಾಧಿಸುವನು ಆಗಿರ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ಈ ದಿನ ಕೂಡ ನಮ್ಮ ಮಧ್ಯದಲ್ಲಿ ಮತ್ತು ಆದರ್ಶ್ ಡ್ಯಾನಿಯಲ್ ದೇವರ ವಾಕ್ಯದೊಡನೆ ಸಿದ್ಧವಾಗಿದ್ದಾರೆ ಮತ್ತು ಸಿಸ್ಟರ್ ಸುನಂದ ಅದಕ್ಕೆ ನಮ್ಮನ್ನು ಟ್ರಾನ್ಸ್ಲೇಷನ್ ಮಾಡುವವರಾಗಿರ್ತಾರೆ. ನಾವು ದೇವರ ವಾಕ್ಯವನ್ನು ಕೇಳ್ತಾ ಮತ್ತು ಆನಂದಿಸೋಣ. Hallelujah. Hallelujah. Praise the Lord. Praise the Lord. God is good all the time. ದೇವರು ಯಾವಾಗಲೂ ಒಳ್ಳೆಯವನಾಗಿದ್ದಾನೆ. Amen. Amen. Let us turn to Hebrews 11
32 to 34. ನಾವೆಲ್ಲರೂ ನಮ್ಮ ಸತ್ಯವೇದವನ್ನು ಹಿಬ್ರಿಯರಿಗೆ ಬರೆದಂಥ ಪತ್ರಿಕೆ 11ನೇ ಅಧ್ಯಾಯ 32ರಿಂದ 34ನೇ ವಚನಕ್ಕೆ ತಿರುಗಿಸೋಣ. And what more shall I say? For time would fail me to tell of Gideon, Barak, Samson, Jephthah, David, and Samuel, and the prophets who through faith conquered kingdoms, enforced justice, enforced, obtained promises, stopped the mouths of lions, quenched the power of fire, escaped the edge of the sword, were made strong out of weakness, became mighty in war, put foreign armies to fight. ಇನ್ನು ಏನು ಹೇಳಬೇಕು? ಗಿದಿಯೋನ್, ಬಾರಾಕ್, ಸಂಸೋನ್, ಯೆಫತ, ದಾವೀದ್, ಸಮುವೇಲ್ ಎಂಬವರ ವೃತ್ತಾಂತವನ್ನು, ಪ್ರವಾದಿಗಳ ವೃತ್ತಾಂತವನ್ನು ವಿವರವಾಗಿ ಹೇಳಬೇಕಾದರೆ ನನಗೆ ಸಮಯ ಸಾಲದು. ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು, ನೀತಿಯನ್ನು ನಡೆಸಿದರು, ವಾಗ್ದಾನಗಳನ್ನು ಪಡೆಕೊಂಡರು, ಸಿಂಹಗಳ ಬಾಯಿ ಕಟ್ಟಿದರು, ಬೆಂಕಿಯ ಬಲವನ್ನು ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿದ್ದು ಬಲಿಷ್ಠರಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು, ಪರರ ದಂಡುಗಳನ್ನು ಓಡಿಸಿ ಬಿಟ್ಟರು. ಆಮೆನ್. Here the author is building the people's faith. ಇಲ್ಲಿ ಈ ಪತ್ರಿಕೆಯನ್ನು ಬರೆದಂತ ಭಕ್ತನು ಅಲ್ಲಿರುವಂತಹ ವಿಶ್ವಾಸಿಗಳ ನಂಬಿಕೆಯನ್ನು ಆತನು ಕಟ್ಟುತ್ತಾ ಇದ್ದಾನೆ. Firstly, the author is different what is faith. ಈ ಒಂದು ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ಈ ಒಂದು ಪತ್ರಿಕೆಯನ್ನು ಬರೆದಂತ ಭಕ್ತನು ನಂಬಿಕೆ ಅಂದ್ರೆ ಏನು ಎಂಬುದಾಗಿ ಅದರ ನಿರ್ವಚನವನ್ನು ಹೇಳ್ತಾನೆ. And he comes to tell about how faith works. ಮತ್ತಷ್ಟು ಮಾತ್ರವಲ್ಲ, ತದನಂತರ 2-3 ವಚನಗಳಲ್ಲಿ ನಂಬಿಕೆ ಹೇಗೆ ಕೆಲಸ ಮಾಡ್ತೈತೆ ಎಂಬುದನ್ನು ಆತನು ಹೇಳ್ತಾನೆ. And he tell about the heroes of faith. ಅದ ನಂತರ ಆತನು ನಂಬಿಕೆಯ ವೀರರ ಕುರಿತು ಆತನು ಬರೀತಾ ಬರ್ತಾನೆ. Amen. He tells one by one, Abel, Enoch, Abraham, Noah, and so on. ಅಲ್ಲಿ ನಂಬಿಕೆ ವೀರರ ಕುರಿತು ಹೇಳ್ತಾ ಒಬ್ಬರ ನಂತರ ಒಬ್ಬರ ಹೆಸರನ್ನು ಆತನು ಉಲ್ಲೇಖಿಸ್ತಾನೆ. ಹೇಬೇಲ, ನೋಹ, ಹನೋಕ, ಹೀಗೆ ಅನೇಕ, ಅಬ್ರಹಾಂ ಎಂಬುದಾಗಿ ಅನೇಕ ನಂಬಿಕೆ ವೀರರ ಕುರಿತು ಆತನು ಬರೀತಾನೆ. And he covers all the Old Testament. ಇಲ್ಲಿ ಹಳೆ ಒಡಂಬಡಿಕೆಯ ಎಲ್ಲಾ ಭಕ್ತರನ್ನು ಆತನ ಆಲ್ಮೋಸ್ಟ್ ಕವರ್ ಮಾಡುವಂತದ್ದು ನೋಡ್ತೇವೆ. We are seeing the Old Testament prophets so believed in word of God, they didn't believe the circumstances. ಇಲ್ಲಿ ಈ ನಂಬಿಕೆ ವೀರರು ಮತ್ತು ಪ್ರವಾದಿಗಳು ಇವರೆಲ್ಲರೂ ಸಹ ದೇವರ ವಾಕ್ಯವನ್ನು ನಂಬುವರಾಗಿದ್ರು, ಅವರು ಯಾವ ಪರಿಸ್ಥಿತಿಯನ್ನು ನಂಬುವರಾಗಿರಲಿಲ್ಲ. Now we want to talk about achievement of faith. ನಾವು ಈಗ ನಂಬಿಕೆಯ ಸಾಧನೆಗಳ ಕುರಿತು ನಾವು ಮಾತನಾಡ್ತಿದ್ದೇವೆ. Now I want to talk about little about the quenching the power of fire. ಈಗ ಇನ್ನು ಸ್ವಲ್ಪ ಬೆಂಕಿಯ ಬಲವನ್ನು ಅವರ ನಂಬಿಕೆ ಮೂಲಕ ಆರಿಸಿದರು ಎಂಬುದರ ಕುರಿತು ನಾನು ಇನ್ನು ಸ್ವಲ್ಪ ಮಾತಾಡ್ತೇನೆ. The achievement part 5. ಇದು ಈ ದಿನ ಅಂದ್ರೆ ಕಳೆದ ವಾರಗಳಿಂದ ನಾವು ಧ್ಯಾನ ಮಾಡ್ತಾ ಬರ್ತಿದ್ದೇವೆ. ನಂಬಿಕೆಯ ಸಾಧನೆಗಳು ಎಂಬುವಂತ ಈ ಒಂದು ಇವತ್ತು ಅದರ ಭಾಗ 5 ಆಗಿದೆ. First we'll talk about how we conquered our inside and outside. ನಮ್ಮ ಒಳಗೆ ಹೊರಗೆ ಇರುವಂತ ಸಂಗತಿಗಳನ್ನು ನಾವು ಹೇಗೆ ನಂಬಿಕೆ ಮೂಲಕ ಜಯಿಸಬೇಕೆಂಬುದಾಗಿ ಮೊದಲನೇದಾಗಿ ಮಾತಾಡಿದೆನು. We should conquer the flesh. ನಾವು ನಮ್ಮ ಒಳಗೆ ಇರುವಂತಹ ಶರೀರ ಭಾವವನ್ನು ಜಯಿಸಬೇಕು. We should conquer the world that is outside. ನಮ್ಮ ಹೊರಗೆ ಇರುವಂತಹ ಲೋಕವನ್ನು ನಾವು ಜಯಿಸುವರಾಗಿರಬೇಕೆಂಬುದಾಗಿ. Second week we talk about the shutting the mouths of lion. ಎರಡನೇದಾಗಿ ಸಿಂಹಗಳ ಬಾಯನ್ನು ಕಟ್ಟಿದರು ಎಂಬುದರ ಕುರಿತು ನಾವು ಮಾತಾಡಿದೆವು. That we learn about how God protect in secular
world. ಅದರ ಮೂಲಕ ನಾವು ತಿಳ್ಕೊಂಡೆವು ಈ ಒಂದು ಲೋಕದಲ್ಲಿ ದೇವರು ಹೇಗೆ ನಮ್ಮನ್ನು ರಕ್ಷಿಸ್ತಾನೆ, ಕಾಪಾಡ್ತಾನೆ ಎಂಬುದಾಗಿ. And we talk about enforcing justice, doing the right thing, and obtaining the promise by showing little faith, and how God blesses those people. ಮತ್ತಷ್ಟು ಮಾತ್ರವಲ್ಲ, ನೀತಿಯನ್ನು ಅವರು ನಂಬಿಕೆ ಮೂಲಕ ನಗಿಸಿದರು. ಅಂದರೆ ಹೇಗೆ ನಾವು ಸರಿಯಾಗಿ ಈ ಲೋಕದಲ್ಲಿ ನಡೆದುಕೊಳ್ಳುವಂಥದ್ದು ಅದು ನಂಬಿಕೆ ಮೂಲಕ ಸಾಧ್ಯ ಎಂಬುದಾಗಿ. ಎರಡನೇದಾಗಿ ಅವರು ನಂಬಿಕೆ ಮೂಲಕ ವಾಗ್ದಾನಗಳನ್ನು ಪಡ್ಕೊಂಡರು ಎಂಬುದಾಗಿ. ಅದರಲ್ಲಿ ನಾವು ನಮ್ಮ ನಂಬಿಕೆಯನ್ನು ನಮ್ಮ ಪರಿಸ್ಥಿತಿಗಳಲ್ಲಿ ದೇವರ ಮೇಲೆ ನಾವು ತೋರಿಸುವಾಗ ದೇವರು ದೊಡ್ಡ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಮಾಡ್ತಾನೆ ಎಂಬುದಾಗಿ. And yesterday we talk about the quenching the fire of fire. ಕಳೆದ ವಾರದಲ್ಲಿ ನಾವು ನಂಬಿಕೆ ಮೂಲಕ ಅವರು ಬೆಂಕಿಯ ಬಲವನ್ನು ಆರಿಸಿದರು ಎಂಬುದರ ಕುರಿತು ನಾವು ಧ್ಯಾನ ಮಾಡಿದೆವು. We talk about the conversion. ಕಳೆದ ವಾರದಲ್ಲಿ ನಾವು ಮತಾಂತರ ಎಂಬುದಾಗಿ ನಾವು ಹೇಳ್ತೇವೆ, ಮಾರ್ಪಾಟು ಎಂಬುದರ ಕುರಿತು ನಾವು ಮಾತಾಡಿದೆವು. We are living in the world. ನಾವು ಈ ಲೋಕದಲ್ಲಿ ಜೀವಿಸುತ್ತಿದ್ದೇವೆ. The worldly people are telling that Christian people are converting the other people. ಈ ಲೋಕದ ಜನರು ಹೀಗೆ ತಪ್ಪಾದ ಅಭಿಪ್ರಾಯವುಳ್ಳವರಾಗಿದ್ದಾರೆ. ಅದೇನೆಂದರೆ ಕ್ರೈಸ್ತವರು ಜನರನ್ನು ತಮ್ಮ ಧರ್ಮಕ್ಕೆ ಮತಾಂತರ ಮಾಡಿಕೊಳ್ತಾರೆ ಎಂಬುದಾಗಿ. Christian people knows how to pray, how to love. ಆದರೆ ಕ್ರೈಸ್ತವರು ಮತಾಂತರ ಅವರಿಗೆ ಗೊತ್ತಿಲ್ಲ. ಬಟ್ ಆದರೆ ಅವರು ಹೇಗೆ ಜನರನ್ನು ಪ್ರೀತಿಸಬೇಕು, ದೇವರನ್ನು ಹೇಗೆ ಪ್ರಾರ್ಥಿಸಬೇಕು ಅವರು ಬಲ್ಲವರಾಗಿದ್ದಾರೆ. And today we want to talk about the quenching of the power of fire. ಈಗ ಅದೇ ಸಂಗತಿಯನ್ನು ಮುಂದುವರಿಸಿ ಇನ್ನು ಕೆಲವು ಭಾಗಗಳನ್ನು, ಅಂದರೆ ಬೆಂಕಿಯ ಬಲವನ್ನು ಅವರು ಆರಿಸಿದರು ಎಂಬುದಾಗಿ ಇನ್ನು ಕೆಲವು ಸಂಗತಿಗಳನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. Why king made the statue? ಯಾಕೆ ಅಲ್ಲಿ ನೆಬೂಕದ್ನೆಚ್ಚರ ಅರಸನು ಬಂಗಾರದ ಪ್ರತಿಮೆಯನ್ನು ಮಾಡಿಸಿದನು? But in second chapter we see that ನಾವು ಅಲ್ಲಿ ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯದಲ್ಲಿ ನಾವು ಅದನ್ನು ನೋಡ್ತೇವೆ. one day king saw a strange dream. ಅಲ್ಲಿ ಅರಸನು, ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯದಲ್ಲಿ ನೋಡುವ ಹಾಗೆ ಅರಸನಿಗೆ ಒಂದು ವಿಚಿತ್ರವಾದ ಕನಸು ಬೀಳ್ತೈತೆ. And that dream was very disturbing him. ಆ ಕನಸು ಆತನನ್ನು ಬಹಳ ಗಲಿಬಿಲಿ ಮಾಡಿತ್ತು. He never sleep because of his dream. ಆ ಕನಸಿನ ನಿಮಿತ್ತ ಅರಸನಿಗೆ ನಿದ್ರೆನೇ ಬರ್ತಾ ಇರಲಿಲ್ಲ. He can never have peace because of his dream. ಆ ಕನಸಿನ ನಿಮಿತ್ತ ಆತನು ಬಹಳ ಗಲಿಬಿಲಿಗೊಂಡಿದ್ದ, ಅಸಮಾಧಾನಗೊಂಡಿದ್ದ. And he called all the wise men into the king's palace. ಆ ಕನಸು ಬಿದ್ದಾಗ ಆತನ ಏನು ಮಾಡ್ತಾನಂದ್ರೆ ಆ ರಾಜ್ಯದಲ್ಲಿರುವಂತಹ ಎಲ್ಲಾ ಬುದ್ಧಿವಂತರನ್ನು, ಜ್ಞಾನಿಗಳನ್ನು ಆತನು ಬರಮಾಡಿಕೊಳ್ತಾನೆ. And when he called all the wise men, king told what he dreamed of. ಇಲ್ಲಿ ಅರಸನ ಅವರಿಗೆ ಕೇಳ್ತಾನೆ, ನನ್ನ ಕನಸು ಏನಾಗಿದೋ ನೀವು ಹೇಳಬೇಕು. If we tell whole dream, the people can tell stories. ಒಂದು ವೇಳೆ ಆತನು ತನ್ನ ಕಂಡಂತ ಕನಸನ್ನು ಹೇಳಿದರೆ ಅದಕ್ಕೆ ತಕ್ಕ ಜನರ ಕಥೆಗಳನ್ನು ಕಟ್ತಾರೆ. So he said, I don't want your interpretation. I am not going to tell dream about what I dreamed of. ನಾನು ನಿಮ್ಮ ಇಂಟರ್ಪ್ರಿಟೇಷನ್ ಅನ್ನು ಬಯಸುವುದಿಲ್ಲ, ಅಂದರೆ ನನ್ನ ಕನಸಿಗೆ ಅರ್ಥವನ್ನು ನಾನು ಬಯಸುವುದಿಲ್ಲ. ಬದಲಾಗಿ ನಾನು ಏನು ಕನಸು ಕಂಡಿದ್ದೇನೋ ಸಹ ನೀವೇ ಹೇಳಬೇಕೆಂಬುದಾಗಿ. You guess what is a dream and tell me the interpretation. ನೀವು ನನ್ನ ಕನಸನ್ನು ಹೇಳಬೇಕು, ಕನಸಿನ ಅರ್ಥವನ್ನು ಹೇಳಬೇಕೆಂಬುದಾಗಿ ಅರಸನಲ್ಲಿ ಹೇಳ್ತಾನೆ. Amen. This was a great challenge given by king. ಅಲ್ಲಿರುವಂತ ಜ್ಞಾನಿಗಳಿಗೆ ಇದು ಅರಸನಿಂದ ಕೊಡಲ್ಪಟ್ಟಂತ ದೊಡ್ಡ ಸವಾಲಾಗಿತ್ತು. Amen. This message had to
No other king was demand like this. ಈ ಒಂದು ಸಂಗತಿ ಈಗ ಆಗುವಾಗ ಅದು ತಿಳಿಯುವಂಥ ಸಂಗತಿ ಏನಂದ್ರೆ ಯಾವ ಅರಸನು ಸಹ ಇಷ್ಟು ತನಕ ಈ ರೀತಿಯಾದ ಒಂದು ಸವಾಲನ್ನು ಹಾಕಿರಲಿಲ್ಲ. When the people of Israelites got letter from Jeremiah, ಅಲ್ಲಿ ಆ ಸಂದರ್ಭದಲ್ಲಿ ನಾವು ನೋಡ್ತೇವೆ ಅಲ್ಲಿರುವಂಥ ಇಸ್ರಾಯೇಲ್ಯರು ಯರ್ಮಿಯನಿಂದ ಪ್ರವಾದಿಯಾದ ಇರ್ಮಿಯನಿಂದ ಅವರು ಪತ್ರವನ್ನು ಹೊಂದಿಕೊಳ್ತಾರೆ. read the letter. ಆ ಪತ್ರವನ್ನು ಯೆರೆಮೀಯ ಬರೆದಂತ ಪತ್ರವನ್ನು ಅವರು ಓದುತ್ತಾರೆ. That letter is heard of Daniel, Shadrach, Meshach, Abednego. ಆ ಪತ್ರವನ್ನು ದಾನಿಯೇಲು ಮತ್ತು ಶದ್ರಕ್ ಮೇಷಕ್ ಅಬೇದ್ನೆಗೋ ಅವರು ಕೇಳಿಸಿಕೊಳ್ತಾರೆ. That letter is go build the houses, do marriages, seek the welfare of state. ಆ ಒಂದು ಪತ್ರದಲ್ಲಿ ಹೀಗಿತ್ತು, ನೀವು ಹೋಗಿರಿ, ನೀವು ಸರಿಯಾಗಿರುವಂತ ಈ ದೇಶದಲ್ಲಿ ಮನೆಗಳನ್ನು ಕಟ್ಟಿಕೊಳ್ಳಿರಿ, ಮದುವೆಗಳನ್ನು ಮಾಡಿಕೊಳ್ಳಿರಿ ಮತ್ತು ಆ ದೇಶದ ಕ್ಷೇಮವನ್ನು ಹಾರೈಸಿ ಪ್ರಾರ್ಥಿಸಿರಿ ಎಂಬುದಾಗಿ. And he goes and get the job and do the job very skillfully and rise to high position. ಮತ್ತಷ್ಟು ಮಾತ್ರವಲ್ಲ, ಆ ಸ್ಥಳದಲ್ಲೇ ನೀವು ಕೆಲಸಗಳನ್ನು ಕಂಡುಕೊಳ್ಳಿರಿ, ಕೆಲಸಗಳನ್ನು ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ನಗಿಸಿರಿ ಮತ್ತು ಉನ್ನತ ಸ್ಥಿತಿಗೆ ನೀವು ಹೋಗಿರಿ ಎಂಬುದಾಗಿ. They were part of wise man. ಅಲ್ಲಿರುವಂತ ದಾನಿಯೇಲ್, ಶದ್ರಕ್, ಮೇಷಕ್, ಅಬೇದ್ನೆಗೋರು ಆ ದೇಶದಲ್ಲಿ ಅವರು ಕೆಲಸವನ್ನು ಕಂಡುಕೊಂಡ್ರು, ಉನ್ನತ ಸ್ಥಿತಿಗೆ ಬಂದರು ಮತ್ತು ಅಲ್ಲಿರುವಂತಹ ಬುದ್ಧಿವಂತರು, ಜ್ಞಾನಿಗಳು, ಆ ದೇಶದ ಜ್ಞಾನಿಗಳಲ್ಲಿ ಇವರು ಸಹ ಒಬ್ಬರಾಗಿದ್ರು. They were hunting to Daniel, Shadrach, Meshach, Abednego. ಈ ಸಮಯದಲ್ಲಿ ರಾಜನಿಗೆ ಕನಸು ಬಿದ್ದಂತ ಸಮಯದಲ್ಲಿ ಅರಸನ ಸಂಸ್ಥಾನದವರು ಈ ಒಂದು ದಾನಿಯೇಲ ಮತ್ತು ಶದ್ರಕ್, ಮೇಷಕ್, ಅಬೇದ್ನೆಗೋರಿಗೋಸ್ಕರ ಅವರು ಹುಡುಕ್ತಾರೆ. And Daniel told to kings in charge and give some time to explain that dream. ಆಗ ಆ ದಾನಿಯೇಲನು ಅಲ್ಲಿರುವಂತ ಒಂದು ಅಧಿಕಾರಿಗೆ ಆತನ ಕೇಳಿಕೊಳ್ತಾನೆ, ನಮಗೆ ಸ್ವಲ್ಪ ಸಮಯ ಕೊಡ್ರಿ, ನಾನು ಅದನ್ನ ಕನಸನ್ನು ಅದರ ಅರ್ಥವನ್ನು ಹೇಳಲಿಕ್ಕೆ ಎಂಬುದಾಗಿ. And Daniel was going to pray to God. God relieves the God's kings dream to Daniel. ಅಲ್ಲಿ ನಾವು ನೋಡ್ತೇವೆ, ದಾನಿಯೇಲನು ಹೋಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ ತನ್ನ ಸ್ನೇಹಿತರೊಂದಿಗೆ ಸೇರಿ. ಆ ಸಮಯದಲ್ಲಿ ದೇವರು ರಾಜು ಕಂಡಂತ ಕನಸನ್ನು ಅದರ ಅರ್ಥವನ್ನು ದಾನಿಯೇಲನಿಗೆ ಪ್ರಕಟಿಸ್ತಾನೆ. And he went to in front of king. ಆಗ ದಾನಿಯೇಲನು ಅರಸನ ಎದುರಲ್ಲಿ ಹೋದಾಗ and he told about golden statue. ಆಗ ಆ ಬಂಗಾರದ ಪ್ರತಿಮೆ ಬಗ್ಗೆ ದಾನಿಯೇಲನು ರಾಜನಿಗೆ ಹೇಳ್ತಾನೆ. And king was astonished. ಆ ದಾನಿಯೇಲನು ಹೇಳುವಂತ ಸಂಗತಿಯನ್ನು ಕೇಳಿ ಅರಸನು ಅತ್ಯಾಶ್ಚರ್ಯ ಪಡ್ತಾನೆ. So Daniel interpreted the dream. ಆ ಕನಸನ್ನು ಹೇಳುವಂತದ್ದು ಮಾತ್ರವಲ್ಲ, ಕನಸಿನ ಅರ್ಥವನ್ನು ಸಹ ದಾನಿಯೇಲನು ವಿವರಿಸ್ತಾನೆ. So he told one by one. The head, the part of that head is made up of gold. ಆಗ ಆ ಪ್ರತಿಮೆ ಬಗ್ಗೆ ಹೀಗೆ ದಾನಿಯೇಲನು ವಿವರಿಸ್ತಾನೆ. ಆ ಪ್ರತಿಮೆಯ ತಲೆ ಶಿರಸ್ಸು ಬಂಗಾರಿಂದ ಮಾಡಲ್ಪಟ್ಟದ್ದಾಗಿತ್ತು. And hands and shoulder were made up of silver. ಭುಜ ಮತ್ತು ಎದೆ ಭಾಗ ಅದು ಸಿಲ್ವರ್, ಬೆಳ್ಳಿಯಿಂದ ಮಾಡಲ್ಪಟ್ಟಿತ್ತು. And the stomach and thighs and were made up of brass. ಮತ್ತು ಹೊಟ್ಟೆ ಭಾಗ ಮತ್ತು ತೊಡೆಯ ಭಾಗ ಇದು ಹಿತ್ತಾಳೆಯಿಂದ ಮಾಡಲ್ಪಟ್ಟಿತ್ತು. And the feet was made up of partly iron and partly clay. ಅದು ತಾಮ್ರದಿಂದ ಮಾಡಲ್ಪಟ್ಟಿತ್ತು ಮತ್ತು ಕೆಳಗಡೆ ಕಾಲು ಮತ್ತು ಆ ಭಾಗಗಳು ಬಂದುಬಿಟ್ಟು ಅದು ಕಬ್ಬಿಣದಿಂದ ಮಾಡಲ್ಪಟ್ಟಿತ್ತು. And one big rock is rolling and from the mountain is hitting the statue.
ಮತ್ತು ಅಷ್ಟು ಮಾತ್ರವಲ್ಲ, ಅದರ ಪಾದ ಮಣ್ಣು ಮತ್ತು ಕಬ್ಬಿಣದಿಂದ ಮಿಶ್ರಿತಗೊಂಡಿತ್ತು. ಹೀಗಿರುವಾಗ ಬೆಟ್ಟದಿಂದ ಯಾವ ಕೈ ಸಹಾಯವಿಲ್ಲದ ಹಾಗೆ ಒಂದು ಕಲ್ಲು ಬಂದು ಅದನ್ನು ಪುಡಿ ಪುಡಿ ಮಾಡಿತು ಎಂಬುದಾಗಿ. And it destroyed the statue into powder. ನಾವು ನೋಡ್ತೇವೆ ಆ ಬೆಟ್ಟದಿಂದ ಬಂದಂತ, ಯಾರ ಸಹಾಯವಿಲ್ಲದ ಹಾರಿ ಬಂದಂತ ಕಲ್ಲು ಆ ಪ್ರತಿಮೆಯನ್ನು ಪುಡಿ ಪುಡಿಯನ್ನಾಗಿ ಮಾಡಿತು ಎಂಬುದಾಗಿ. And then he interpreted one by one to king. ಈ ಒಂದು ಪ್ರತಿಮೆ ಬಗ್ಗೆ ಕನಸನ್ನು ಹೇಳಿ ಇದರ ಕುರಿತಾದ ಅರ್ಥವನ್ನು ದಾನಿಯೇಲನು ಹಂತ ಹಂತವಾಗಿ ವಿವರಿಸ್ತಾನೆ. The head is made up of gold, that is your kingdom king. ಪ್ರತಿಮೆಯ ಶಿರಸ್ಸು ಬಂಗಾರದಿಂದ ಮಾಡಲ್ಪಟ್ಟಿದೆ, ಅದು ಅರಸನೇ ನೆಬೂಕದ್ನೆಚ್ಚರನೇ ನಿನ್ನ ರಾಜ್ಯವನ್ನು ಅದು ಸೂಚಿಸ್ತತೆ ಎಂಬುದಾಗಿ. You have the super power in the world. ನಿನಗೆ ಈ ಭೂಲೋಕದಲ್ಲಿ ಉನ್ನತವಾದ ಚಕ್ರವರ್ತಿ ಅಧಿಕಾರಿ ನೀನಾಗಿದ್ದಿ ಎಂಬುದಾಗಿ. You are the mighty king in the world. ಈ ಒಂದು ಲೋಕದಲ್ಲಿ, ಪ್ರಪಂಚದಲ್ಲಿ ನೀನೊಂದು ಬಲವಾದ ಅರಸನು ನೀನಾಗಿದ್ದಿ ಎಂಬುದಾಗಿ. But after you gone, another kingdom will come, is made up of silver, that is meats and Persians. ನಿನ್ನ ರಾಜ್ಯದ ನಂತರ ಇನ್ನೊಂದು ರಾಜ್ಯ ಬರ್ತೈತೆ, ಅದು ಬೆಳ್ಳಿಯನ್ನು ಸೂಚಿಸುವಂತದ್ದಾಗಿದೆ, ಅದು ಮೇದ್ಯ ಪಾರಸೀಕರ ರಾಜ್ಯ ಎಂಬುದಾಗಿ. And after then the Greeks will come, and they are made up of brass. ಅದ ನಂತರ ತಾಮ್ರದ ರಾಜ್ಯ ಬರ್ತೈತೆ, ಅದು ಗ್ರೀಕರ ಸಾಮ್ರಾಜ್ಯ ಎಂಬುದಾಗಿ. After them the Romans will come. ಅದ ನಂತರ ರೋಮನ್ರ ಆಳ್ವಿಕೆ ಬರ್ತೈತೆ ಎಂಬುದಾಗಿ. And the stone rolling about them from the mountain is the destroy the statue, is the Christ, the Messiah. ನಾವು ನೋಡ್ತೇವೆ ಆ ಬೆಟ್ಟದಿಂದ ಹಾರಿ ಬಂದಂತ, ಯಾರ ಕೈ ಸಹಾಯವಿಲ್ಲದೆ ಬಂದಂತ ಕಲ್ಲು ಆ ಪ್ರತಿಮೆಯನ್ನು ಪುಡಿ ಪುಡಿ ಮಾಡಿತಲ್ಲ, ಅದು ರಕ್ಷಕನಾದ ಕ್ರಿಸ್ತನನ್ನು, ಮೆಸ್ಸಾಯನನ್ನು ಸೂಚಿಸುವಂತದ್ದಾಗಿದೆ. Christ's kingdom will rule forever and ever. ಈ ಕ್ರಿಸ್ತನ ರಾಜ್ಯ, ಮೆಸ್ಸಾಯನ ಸಾಮ್ರಾಜ್ಯ ಅನ್ನುವಂಥದ್ದು ಯುಗ ಯುಗಾಂತರಗಳಲ್ಲಿ ಆಳ್ವಿಕೆ ಮಾಡ್ತೈತೆ ಎಂಬುದಾಗಿ. Christ's kingdom will last forever and ever. ಕ್ರಿಸ್ತನ ರಾಜ್ಯ ಅದು ಶಾಶ್ವತವಾಗಿರ್ತೈತೆ. He told the whole dream like that. ಈ ರೀತಿ ಆ ಕನಸನ್ನು ಮತ್ತು ಅದರ ಅರ್ಥವನ್ನು ದಾನಿಯೇಲನು ನೆಬೂಕದ್ನೆಚ್ಚರ ಅರಸನಿಗೆ ವಿವರಿಸ್ತಾನೆ. The king Nebuchadnezzar could not accept it. ಆದರೆ ಅರಸನಾದ ನೆಬೂಕದ್ನೆಚ್ಚರು ಈ ರೀತಿಯಾದಂಥ ಆ ವಿವರಣೆಯನ್ನು ಆತನು ಸ್ವೀಕಾರ ಮಾಡುವುದಿಲ್ಲ. That's why he built the golden statue from bottom to toe, whole way golden. ಆದದ್ರಿಂದಲೇ ಆ ಕನಸನ್ನು ಆತನು ಸ್ವೀಕರಿಸಲಿಕ್ಕೆ ಸಿದ್ಧವಿರಲಿಲ್ಲ, ಯಾಕಂದ್ರೆ ತನ್ನ ರಾಜ್ಯದ ನಂತರ ಇನ್ನೊಂದು ರಾಜ್ಯ ಬರ್ತೈತೆ ಎಂಬುದಾಗಿ. ಆದದ್ರಿಂದಲೇ ಇಡೀ ಪ್ರತಿಮೆಯನ್ನು ಬಂಗಾರದಿಂದಲೇ ಆತನು ನಿರ್ಮಿಸಿದ. What is meaning of that? ಅದರ ಅರ್ಥವೇನು? The king is defying the God's command, and he is completely disobey the God's command. ಅಲ್ಲಿ ದೇವರ ಚಿತ್ತವನ್ನು, ದೇವರ ಆಜ್ಞೆಯನ್ನು ಅರಸನು ಪೂರ್ಣವಾಗಿ ತಿರಸ್ಕರಿಸ್ತಾನೆ, ಅದಕ್ಕೆ ಅವಿಧೇಯತೆ ತೋರ್ತಾನೆ. He tells you something the God of Daniel told to him, and the kingdom of mine is not forever, and other kingdom will perish away. ಈ ಒಂದು ದಾನಿಯೇಲನ ದೇವರು ಹೀಗೆ ಹೇಳ್ತಿದ್ದಾನೆ, ನನ್ನ ಅರಸತನ ನಿಲ್ಲುವುದಿಲ್ಲ, ಬೇರೆ ಬೇರೆ ರಾಜ್ಯಗಳು ಬರ್ತಾವೆ, ಅವು ನಿಲ್ಲುವುದಿಲ್ಲ ಎಂಬುದಾಗಿ. And Nebuchadnezzar was a arrogant king. ಈ ನೆಬೂಕದ್ನೆಚ್ಚರ ಅರಸನು ಬಹಳ ಹಠಮಾರಿ ಅರಸನು. And he challenged that the head will rule forever. ಆದದ್ರಿಂದಲೇ ಆ ಬಂಗಾರದ ಶಿರಸ್ಸು ಏನಾಗಿತ್ತೋ ಆ ಅರಸುತನ ಶಾಶ್ವತಕ್ಕೂ ಆಳ್ತೈತೆ ಎಂಬುದಾಗಿ ಪ್ರತಿಮೆಯನ್ನು ಮಾಡಿಸ್ತಾನೆ. Not the head will be gold, and the whole thing will be gold. ಬರೀ ಶಿರಸ್ಸು ಮಾತ್ರ ಬಂಗಾರದ್ದಲ್ಲ, ಇಡೀ ಪ್ರತಿಮೆಯ ಬಂಗಾರದ್ದು. He could not accept it. After them one kingdom will come. After them one kingdom will come.
he could not accept it. Therefore, he must rule forever and ever. ಇಲ್ಲಿ ಈ ನೆಬೂಕದ್ನೆಚ್ಚರ್ ಅರಸನು ತನ್ನ ರಾಜ್ಯವನ್ನು ಇನ್ನೊಂದು ರಾಜ್ಯ ಜಯಿಸ್ತೇತೆ, ಅದ ನಂತರ ಇನ್ನೊಂದು ರಾಜ್ಯ ಅದನ್ನು ಜಯಿಸ್ತೇತೆ ಎಂಬುದಾಗಿ ಇದನ್ನು ಆತನು ಸ್ವೀಕರಿಸಲಿಲ್ಲ. ತನ್ನ ಅರಸುತನವೇ ಶಾಶ್ವತಕ್ಕೂ ಇರಬೇಕೆಂಬುದಾಗಿ ಆತನು ಬಯಸಿದ. That's why he so to represent that he built golden statue. ಆದದರಿಂದಲೇ ತನ್ನನ್ನು ಸೂಚಿಸುವಂತ ಬಂಗಾರದ ಆ ಪ್ರತಿಮೆಯನ್ನು ಆತನು ನಿರ್ಮಿಸ್ತಾನೆ. He gone very crazy about losing their kingdom. ತನ್ನ ರಾಜ್ಯವನ್ನು ಮತ್ತು ತನ್ನ ಅಧಿಕಾರವನ್ನು ಬಹಳ ಹುಚ್ಚನಾಗಿ ಅಥವಾ ಒಂದು ಕ್ರೇಜಿಯಾಗಿ ಆತನು ಉಪಯೋಗಿಸ್ತಾನೆ. He lost in his arrogant and his proudness. ತನ್ನ ಅಹಂಕಾರದಲ್ಲಿ ಮತ್ತು ಹಠಮಾರಿತನದಲ್ಲೇ ಅರಸನು ನಾಶವಾಗ್ತಾನೆ. The king Nebuchadnezzar said, I am not going to allow any kingdom to come, and I will rule forever and ever, and I shall be last forever and ever. ನಮ್ಮ ದೊರೆತನ ಅಥವಾ ನಮ್ಮ ಅರಸುತನ ಅಥವಾ ನಮ್ಮ ರಾಜ್ಯ ಕಲ್ದಿಯರ ರಾಜ್ಯ ಅನ್ನುವಂಥದ್ದು ಇದನ್ನು ಇನ್ನೊಂದು ರಾಜ್ಯ ಜಯಿಸಲಿಕ್ಕೆ ನಾನು ಬಿಡುವುದಿಲ್ಲ, ನನ್ನ ರಾಜ್ಯವೇ ಎಂದೆಂದಿಗೂ ಶಾಶ್ವತವಾಗಿರಬೇಕೆಂಬುದಾಗಿ. So he built the golden statue. ಆದದರಿಂದಲೇ ಆತನ ಆ ಬಂಗಾರ ಪ್ರತಿಮೆಯನ್ನು ಮಾಡಿಸಿದ. But the book of Daniel tells about ಆದರೆ ಈ ಒಂದು ವಿಷಯವಾಗಿ ದಾನಿಯೇಲನ ಪುಸ್ತಕ ಹೇಳುವುದೇನೆಂದರೆ, how should we live in the secular world. ಈ ಪುಸ್ತಕ ಹೇಳುವಂತದ್ದು ನಾವು ಹೇಗೆ ಈ ಒಂದು ಸೆಕ್ಯುಲರ್ ವರ್ಲ್ಡ್ ಅಲ್ಲಿ ಅಂದ್ರೆ ಎಲ್ಲಾ ರೀತಿ ಇರುವಂತ ಈ ಲೋಕದಲ್ಲಿ ನಾವು ಜೀವಿಸುವಂತದ್ದು ಹೇಗೆ ಎಂಬುದಾಗಿ. Tells about which God is true God. ಅಷ್ಟು ಮಾತ್ರವಲ್ಲ, ಈ ಪುಸ್ತಕ ಹೇಳ್ತೈತೆ ಸತ್ಯವಾದ ನಿಜವಾದ ದೇವರು ಯಾರು ಎಂಬುದಾಗಿ. You must know authority is given by God, which is like lawyer, which is like they are all appointed by God. ಅಷ್ಟು ಮಾತ್ರವಲ್ಲ, ಈ ಪುಸ್ತಕ ಹೇಳುವಂತ ಇನ್ನೊಂದು ಸಂಗತಿ ಏನಂದ್ರೆ ಅರಸನಿಗೆ ಅರಸುತನ ಅಥವಾ ರಾಜ್ಯ ಅನ್ನುವಂಥದ್ದು ದೇವರಿಂದಲೇ ಕೊಡಲ್ಪಟ್ಟಿರುವಂತದ್ದು. ಅಂದ್ರೆ ಬೇರೆ ಉದ್ಯೋಗಗಳು ಲಾಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಅವೆಲ್ಲವೂ ಸಹ ದೇವರಿಂದಲೇ ಕೊಡಲ್ಪಟ್ಟಿರುವಂತವಾಗಿದ್ದಾವೆ. They must know about them there is God. ಪ್ರತಿ ಜನರು ಅರಸರಾಗಲಿ ಸಾಮಾನ್ಯ ಪ್ರಜೆಗಳಾಗಲಿ ಯಾವುದೇ ಅಧಿಕಾರದಲ್ಲಿ ಇರುವವರಾಗಲಿ ತಿಳಿಯಬೇಕಾದೇನೆಂದ್ರೆ ದೇವರು ಒಬ್ಬನು ಇದ್ದಾನೆ ಎಂಬುದಾಗಿ. He is my Lord, he is the King of kings and Lord of lords. ಅಷ್ಟು ಮಾತ್ರವಲ್ಲ, ಆ ದೇವರು ಒಬ್ಬನಿದ್ದಾನೆ, ಆತನೇ ರಾಜರ ರಾಜನು ಕರ್ತನ ಕರ್ತನೆಂಬುದಾಗಿ. And what made Shadrach, Meshach, Abednego rejected the king's command? ಇಲ್ಲಿ ಬಂಗಾರು ಪ್ರತಿಮೆಗೆ ಅಡ್ಡ ಬೀಳಬೇಕೆಂಬಂತ ರಾಜಾಜ್ಞೆಯನ್ನು ತಿರಸ್ಕರಿಸುವಂತೆ ಶದ್ರಕ್ ಮೇಷಕ್ ಅಬೇದ್ನೆಗೋರನ್ನು ತಿರಸ್ಕರಿಸುವಂತ ಅವರನ್ನು ಮಾಡಿರುವಂತ ಸಂಗತಿ ಕಾರಣವೇನು? They know God is sovereign. ಅವರಿಗೆ ಗೊತ್ತಿತ್ತು ಆ ರೀತಿ ರಾಜಾಜ್ಞೆ ತಿರಸ್ಕರಿಸುವಾಗ ಅವರು ನಡೆಸಿದ್ದು ಯಾವುದಂದ್ರೆ ದೇವರು ಸಾರ್ವಭೌಮನೆಂಬುವಂತ ತಿಳುವಳಿಕೆ. They knew God can do anything, God can do all things. ಅಷ್ಟು ಮಾತ್ರ ಅಲ್ಲ, ಸರ್ವಶಕ್ತನಾದ ದೇವರು ಏನನ್ನಾದರೂ ಮಾಡಬಲ್ಲ, ಎಲ್ಲವನ್ನು ಮಾಡಬಲ್ಲ ಎಂಬುದಾಗಿ ಅವರಿಗೆ ತಿಳಿದಿತ್ತು. They know God is all powerful. ಅಷ್ಟು ಮಾತ್ರವಲ್ಲ, ದೇವರು ಸರ್ವಶಕ್ತನು, ಎಲ್ಲ ಅಧಿಕಾರ ಉಳ್ಳಾತನೆಂಬುದಾಗಿ. So the king command and the people should bow down to golden statue. ಅಲ್ಲಿ ರಾಜಾಜ್ಞೆ ಮೇರೆಗೆ ಎಲ್ಲಾ ಜನರು ಆ ಬಂಗಾರ ಪ್ರತಿಮೆಗೆ ಅಡ್ಡ ಬೀಳ್ತಿದ್ದಾರೆ. And Shadrach, Meshach, Abednego, they didn't bow to golden statue. ಆದರೆ ಅಲ್ಲಿ ಶದ್ರಕ್ ಮೇಷಕ್ ಅಬೇದ್ನೆಗೋ ಅವರು ಮಾತ್ರ ಬಂಗಾರ ಪ್ರತಿಮೆಗೆ ಅವರು ಅಡ್ಡ ಬೀಳಲಿಲ್ಲ. And someone complained to king. ಇದರ ಕುರಿತಾಗಿ ಯಾರೋ ಒಬ್ಬರು ಅಥವಾ ಕೆಲವರು ಅರಸನಿಗೆ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. And king was given second chance to Shadrach, Meshach,
Abednego. ಆದದ್ರಿಂದ ಅರಸನು ತಿರುಗೊಮ್ಮೆ ಇನ್ನೊಂದು ಚಾನ್ಸ್ ಅನ್ನು ಅಂದ್ರೆ ಶದ್ರಕ್ ಮೇಷಕ್ ಅಬೇದ್ನೆಗೋರಿಗೆ ಅಡ್ಡ ಬೀಳಲಿಕ್ಕೆ ಇನ್ನೊಂದು ಚಾನ್ಸ್ ಅನ್ನು ಆತನು ಕೊಡ್ತಾನೆ. King is so kindly to them because of their work, because of the skills. ಇಲ್ಲಿ ನಾವು ನೋಡ್ತೇವೆ ಶದ್ರಕ್ ಮೇಷಕ್ ಅಬೇದ್ನೆಗೋರ ವಿಷಯದಲ್ಲಿ ಅರಸನು ಬಹಳ ಕರುಣೆಯನ್ನು ತೋರಿಸ್ತಿದ್ದಾನೆ. ಕಾರಣವೇನೆಂದ್ರೆ ಅವರು ಆ ರಾಜ್ಯಕ್ಕೋಸ್ಕರ ಮಾಡ್ತಿರುವಂತಹ ಕೆಲಸದ ನಿಮಿತ್ತ ಅವರ ಬುದ್ಧಿವಂತಿಕೆಯ ನಿಮಿತ್ತವಾಗಿ. And that's why king gave the second chance. ಆದದರಿಂದಲೇ ಶದ್ರಕ್ ಮೇಷಕ್ ಅಬೇದ್ನೆಗೋರಿಗೆ ಎರಡನೇ ಚಾನ್ಸ್ ಅನ್ನು ಕೊಟ್ಟದ ಅರಸನು. And they told to king, we don't have need to tell answer for you. You know where we stand. ಆದ್ರೆ ಶದ್ರಕ್ ಮೇಷಕ್ ಅಬೇದ್ನೆಗೋರು ಅರಸನಿಗೆ ಹೇಳ್ತಾರೆ, ಅಯ್ಯ ಅರಸನೇ, ಈ ವಿಷಯ ಕುರಿತಾಗಿ ನಿಮಗೆ ಉತ್ತರ ಕೊಡಬೇಕಾದ ಚಿಂತೆ ನಮಗಿಲ್ಲ ಎಂಬುದಾಗಿ. You don't expect answer from us. ಈ ವಿಷಯವಾಗಿ ನಮ್ಮಿಂದ ಯಾವುದನ್ನು ನೀ ನಿರೀಕ್ಷಿಸಬೇಡ. We will not bow down to the golden statue. ನೀನು ನಿಲ್ಲಿಸಿರುವಂತ ಈ ಬಂಗಾರ ಪ್ರತಿಮೆಗೆ ನಾವು ಅಡ್ಡ ಬೀಳುವುದಿಲ್ಲ. Some people tells that ಕೆಲವರು ಈ ರೀತಿ ಹೇಳ್ತಾರೆ, you three of them very good people, very sincere people, we need you make positive contribution to the society, you seek the welfare of the society. ಆದ್ರೆ ಅವರ ಕುರಿತು ಕೆಲವರು ಹೀಗೆ ಹೇಳಿರ್ಬೋದು, ಅದೇನಂದ್ರೆ ನೀವು ತುಂಬಾ ಒಳ್ಳೆಯ ಜನ, ಬುದ್ಧಿವಂತರಾದ ಜನ, ನಮ್ಮ ದೇಶಕ್ಕೆ ನಮ್ಮ ಸಮಾಜಕ್ಕೆ ಒಳ್ಳೆ ಕೊಡುಗೆಯನ್ನು ಕೊಡುವಂತವರಾಗಿದ್ದೀರಿ, ನೀವೊಂದು ಪಾಸಿಟಿವ್ ಇನ್ಫ್ಲೂಯೆನ್ಸ್ ನಮ್ಮ ಸಮಾಜದ ಮೇಲೆ ಮಾಡ್ತಿದ್ದೀರಿ. But if you reject God, king's command, you will be killed. ಆದ್ರೆ ನೀವು ಒಂದು ವೇಳೆ ರಾಜಾಜ್ಞೆ ತಿರಸ್ಕರಿಸಿದ್ರೆ ನೀವು ಕೊಲ್ಲಲ್ಪಡ್ತೀರಿ. And so many suggestions came from the people. ಈ ರೀತಿ ಜನರಿಂದ ಅನೇಕವಾದ ಆಲೋಚನೆಗಳು ಶದ್ರಕ್ ಮೇಷಕ್ ಅಬೇದ್ನೆಗೋ ಬಂತು. And people tells that already you were misunderstood, that you were standing for one God, you were worshipped only alone God. ಈಗಾಗಲೇ ಜನರು ಇನ್ನೂ ಈ ರೀತಿ ಹೇಳಿರ್ಬೋದು ಅವರಿಗೆ, ಈಗಾಗಲೇ ನಿಮ್ಮ ಬಗ್ಗೆ ಜನರು ಅಪಾರ್ಥ ಮಾಡಿಕೊಂಡಿದ್ದಾರೆ, ಅದೇನಂದ್ರೆ ನೀವು ಒಬ್ಬನೇ ದೇವರನ್ನು ಆರಾಧಿಸುವವರು, ಒಬ್ಬನೇ ದೇವರನ್ನು ಪೂಜಿಸುವವರು ಎಂಬುದಾಗಿ. The king's man misunderstood you were not obey the king's command. ಅಷ್ಟು ಮಾತ್ರವಲ್ಲ, ನಿಮ್ಮ ಕುರಿತು ಅರಸನ ಅಧಿಕಾರಿಗಳಲ್ಲಿ ತಪ್ಪಾದ ಅಭಿಪ್ರಾಯ ಇದೆ, ಅದೇನಂದ್ರೆ ನೀವು ಅರಸನ ಮಾತಿಗೆ ಒಳಗಾಗುವವರಲ್ಲ ಎಂಬುದಾಗಿ. If you king gave to second chance, ಈಗ ಅರಸನ ನಿಮ್ಗೆ ಎರಡನೇ ಚಾನ್ಸ್ ಅನ್ನು ಕೊಟ್ಟಿರುವುದರಿಂದ take a bow, that is only action. ನೀವೀಗ ಅಡ್ಡ ಬೀಳಿರಿ, ಇದೊಂದೇ ನೀವು ಮಾಡಬೇಕಾದ ಕೆಲಸ ಎಂಬುದಾಗಿ. King will give you silver and gold, and king may give you promotion. ನೀವು ಜಸ್ಟ್ ಅಡ್ಡ ಬಿದ್ರೆ ಸಾಕು ಬಂಗಾರ ಪ್ರತಿಮೆಗೆ, ನಿಮಗೆ ಹುದ್ದೆಯಲ್ಲಿ ಆತನು ಉತ್ತೀರ್ಣ ಪ್ರಮೋಷನ್ ಅನ್ನು ಕೊಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಬೆಳ್ಳಿ ಬಂಗಾರ ನಿಮಗೆ ಕೊಡ್ತಾನೆ. They were so firm in the faith, they told, we will not bow to the golden statue. ಹೀಗೆ ಅನೇಕ ಆಲೋಚನೆಗಳು ಜನರಿಂದ ಬರ್ತಿದ್ದಾಗ್ಯೂ ಸಹ ಶದ್ರಕ್ ಮೇಷಕ್ ಅಬೇದ್ನೆಗೋರು ಹೇಳುವಂತದ್ದೇನೆಂದ್ರೆ, ನಾವು ಈ ಬಂಗಾರ ಪ್ರತಿಮೆಗೆ ಅಡ್ಡ ಬೀಳುವುದಿಲ್ಲ. First, they know about God's sovereignty. ಇದಕ್ಕೆ ಕಾರಣವೇನೆಂದ್ರೆ, ಮೊದಲನೇದಾಗಿ ಅವರಿಗೆ ದೇವರ ಸಾರ್ವಭೌಮತ್ವ ಗೊತ್ತಿತ್ತು. Second, ಎರಡನೇದಾಗಿ they know all the scriptures. ದೇವರ ವಾಕ್ಯ ಅವರಿಗೆ ಗೊತ್ತಿತ್ತು. In God command people of Israelites, you will not worship other gods. ಇಸ್ರಾಯೇಲರಿಗೆ ದೇವರು ಕೊಟ್ಟಂತ ಆಜ್ಞೆ, ನೀವು ಇತರ ದೇವರುಗಳನ್ನು ಅವಲಂಬಿಸಬಾರದು, ಆರಾಧಿಸಬಾರದು ಎಂಬ ಆಜ್ಞೆ ಅವರಿಗೆ ಗೊತ್ತಿತ್ತು. The word is fully in them. ಆದ್ರೆ ಲೋಕವೆಲ್ಲ ಹೀಗೆ ದೇವರಲ್ಲದವುಗಳನ್ನು ಸೇವಿಸ್ತಾ ಇದೆ. In them, in Shadrach, Meshach, Abednego,
there is full of God's word. They filled with God's word. ಅಂತ ಲೋಕದಲ್ಲಿ ಶದ್ರಕ್ ಮೇಷಕ್ ಅಬೇದ್ನೆಗೋರಿದ್ದಾರೆ. ಅವರು ದೇವರ ವಾಕ್ಯದಿಂದ ತುಂಬಲ್ಪಟ್ಟವರು. The Shadrach, Meshach, Abednego knows what God had done to Abraham, what God had done to Moses. ಅಷ್ಟು ಮಾತ್ರವಲ್ಲ, ಭಕ್ತರಾದ ಅಬ್ರಹಾಮನಿಗೆ ಮೋಶೆಗೆ ದೇವರು ಏನು ಮಾಡಿದ್ದಾನೆ ಎಂಬುವಂತ ವಿಷಯಗಳು ಇವರು ಬಲ್ಲವರಾಗಿದ್ದರು. And what God had done to the people of Israelites by parting the Red Sea. ಅಷ್ಟು ಮಾತ್ರವಲ್ಲ, ಇಸ್ರಾಯೇಲರಿಗೋಸ್ಕರ ದೇವರು ಕೆಂಪು ಸಮುದ್ರ ವಿಭಾಗ ಮಾಡಿರುವಂತಹ ಮಹತ್ ಕಾರ್ಯಗಳ ಬಗ್ಗೆ ಅವರಿಗೆ ಅರಿವಿತ್ತು. They know all the scriptures. ಹೀಗೆ ಎಲ್ಲ ವಾಕ್ಯಗಳನ್ನು ಅವರು ಬಲ್ಲವರಾಗಿದ್ದರು. When you know all the scripture, you will do the right thing. You know what ought to do, what may not to do. ಯಾವಾಗಾದ್ರೆ ನಮಗೆ ದೇವರ ವಾಕ್ಯದ ತಿಳುವಳಿಕೆ ಇರ್ತೇತೋ ಆಗ ನಾವು ಸರಿಯಾಗಿ ನಡೆಯುವವರಾಗಿರ್ತೇವೆ. ಏನು ಮಾಡಬೇಕು ಏನು ಮಾಡಬಾರ್ದು ಎಂಬುದಾಗಿ ನಮಗೆ ತಿಳಿದಿರ್ತದೆ. The word of God says that in Psalms 1, blessed is the man, the one who meditates the God's word the day and night. He makes his way prosperous. ಇಲ್ಲಿ ನಾವು ಕೀರ್ತನೆ 1ನೇ ಕೀರ್ತನೆ 3ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರ ಧರ್ಮಶಾಸ್ತ್ರದಲ್ಲಿ ಆನಂದಿಸುವವನಾಗಿ ಹಗಲಿರುಳು ಅದನ್ನೇ ಧ್ಯಾನಿಸುತ್ತಿರುವವನು ಎಷ್ಟೋ ಧನ್ಯನು, ಅವನು ತನ್ನ ಮಾರ್ಗದಲ್ಲೆಲ್ಲ ಸಫಲನಾಗ್ತಾನೆ ಎಂಬುದಾಗಿ. And those people were got into the word, they know all the scripture, they meditate in day and night and brought the skill to the work. They prosperous in their ways. ದೇವರ ವಾಕ್ಯವನ್ನು ಧ್ಯಾನಿಸುವವರು ಈ ಲೋಕದಲ್ಲಿ ಬಹಳ ಬುದ್ಧಿವಂತರಾಗಿ ಜ್ಞಾನಿಗಳಾಗಿ ನಡೆದುಕೊಳ್ತಾರೆ. ತಮ್ಮ ಮಾರ್ಗದಲ್ಲಿ ಅವರು ಅಭಿವೃದ್ಧಿಯನ್ನು ಹೊಂದುವವರಾಗಿರ್ತಾರೆ. And second, we talk about they know all the scriptures. ನಾವು ಎರಡನೇದಾಗಿ ಈಗ ನೋಡ್ತಾ ಇದ್ದೇವೆ, ಅವರಿಗೆ ದೇವರ ವಾಕ್ಯದ ಪರಿಚಯವಿತ್ತು ಎಂಬುದಾಗಿ. Thirdly, ಮೂರನೇದಾಗಿ, they were willing to die by their conviction. ಅವರಿಗಿರುವಂತ ತಿಳುವಳಿಕೆ ನಿಮಿತ್ತ, ದೇವರ ವಿಷಯದಲ್ಲಿ ಅವರಿಗಿರುವಂತ ತಿಳುವಳಿಕೆ ನಿಮಿತ್ತ ಅವರು ಸಾಯಲಿಕ್ಕೆ ಅವರು ಸಿದ್ಧವಾಗಿದ್ದರು. When king told that if you not bow down to golden statue, you will be thrown into fiery furnace. ಇಲ್ಲಿ ಅರಸನ ಅವ್ರಿಗೆ ಹೇಳ್ತಿದ್ದಾನೆ, ನೀವು ಒಂದು ವೇಳೆ ನಾನು ನಿಲ್ಲಿಸಿರುವಂತಹ ಬಂಗಾರ ಪ್ರತಿಮೆಗೆ ಅಡ್ಡ ಬೀಳದಿದ್ದರೆ ಬೆಂಕಿಯ ಕೆರೆಗೆ ನೀವು ತಳ್ಳಲ್ಪಡ್ತೀರಿ ಎಂಬುದಾಗಿ. But also Shadrach, Meshach, Abednego did not compromise. ಆದ್ರೂ ಸಹ ಶದ್ರಕ್ ಮೇಷಕ್ ಅಬೇದ್ನೆಗೋ ಅವರು ಎಷ್ಟು ಮಾತ್ರಕ್ಕೂ ಅವರು ಅಲ್ಲಿ ಕಾಂಪ್ರಮೈಸ್ ಆಗುವುದಿಲ್ಲ. See, God can use the people who are ready to die. ಯಾರಾದ್ರೆ ದೇವರ ನಿಮಿತ್ತ ತಿಳಿದಂತ ಸತ್ಯದ ನಿಮಿತ್ತ ಸಾಯಲಿಕ್ಕೆ ರೆಡಿ ಇರ್ತಾರೋ ಅಂತವರನ್ನು ದೇವರು ಉಪಯೋಗಿಸಿಕೊಳ್ತಾನೆ. Example, ಉದಾಹರಣೆಗೆ, one pastor in Romania, ಒಂದು ಸೇವಕರು ರೊಮೇನಿಯಂ ಎಂಬ ಒಂದು ದೇಶದಲ್ಲಿ ಅವರಿದ್ರು. the people of Romania were searching to kill him. ಆ ಸೇವಕರನ್ನು ಸಾಯಿಸಲಿಕ್ಕೆ ರೊಮೇನಿಯಾ ಜನರು ಹುಡುಕ್ತಾ ಇದ್ರು. The preachers knows that they were searching to kill me. ಆ ಸೇವಕರಿಗೆ ಗೊತ್ತಾಯಿತು ಈ ದೇಶದ ಜನರು ನನ್ನನ್ನು ಸಾಯಿಸಲಿಕ್ಕೆ ಹುಡುಕ್ತಿದ್ದಾರೆ ಎಂಬುದಾಗಿ. That's why he sent his wife and children to other place. ಆದ್ದರಿಂದ ಆತನು ತನ್ನ ಹೆಂಡತಿ ಮಕ್ಕಳನ್ನು ಬೇರೆ ಸ್ಥಳಕ್ಕೆ ಸ್ಥಳಾಂತರ ಮಾಡ್ತಾನೆ. And told wife and children that he will meet him in heaven. ಆತನ ತನ್ನ ಹೆಂಡತಿ ಮಕ್ಕಳಿಗೆ ಆತನು ಹೀಗೆ ಹೇಳ್ತಾನೆ, ನಾನು ಪರಲೋಕದಲ್ಲಿ ನಿಮಗೆ ನಾನು ಸಿಗ್ತೇನೆ ಎಂಬುದಾಗಿ. And people of Romania came and caught that preacher. ಆ ರೊಮೇನಿಯಾ ಜನರು ಬಂದು ಆ ಸೇವಕರನ್ನು, ಆ ಪಾಸ್ಟರ್ ಅನ್ನು ಅವರು ಹಿಡಿತಾರೆ. And gave them one chance.
ಆತನಿಗೆ ಒಂದು ಅವಕಾಶವನ್ನು ಅವರು ಕೊಡ್ತಾರೆ. And the preacher will never compromise. ಆದ್ರೆ ಆ ಪ್ರಸಂಗಿ, ಆ ದೇವರ ಸೇವಕನು ಅವರ ಒಟ್ಟಿಗೆ ಅವರು ಕಾಂಪ್ರಮೈಸ್ ಆಗುವುದೇ ಇಲ್ಲ. And they fought in pastor. ಅವರು ಆ ಸೇವಕನ ಹತ್ರ ಅವರು ಹೋರಾಡ್ತಾರೆ. And the pastor will tell that ಅಲ್ಲಿ ಆ ಸೇವಕರು ಅವರಿಗೆ ಹೀಗೆ ಹೇಳ್ತಾರೆ, you may kill me, ನೀವು ನನ್ನನ್ನು ಸಾಯಿಸಬಹುದು, but you may not kill my spirit. ಆದ್ರೆ ನನ್ನ ದೇಹವನ್ನು ನೀವು ಸಾಯಿಸಬಹುದು, ಬಟ್ ನನ್ನ ಆತ್ಮವನ್ನು ನೀವು ಸಾಯಿಸಲಿಕ್ಕೆ ಆಗಲ್ಲ. God can use such people. ದೇವರು ಅಂತ ಜನರನ್ನು ತನಗಾಗಿ ಆತನು ಉಪಯೋಗಿಸಿಕೊಳ್ತಾನೆ. Amen. When Shadrach, Meshach, Abednego were thrown in fiery furnace. ಈಗ ನಾವು ನೋಡ್ತೇವೆ ಅಲ್ಲಿ ಶದ್ರಕ್ ಮೇಷಕ್ ಅಬೇದ್ನೆಗೋರು ಬೆಂಕಿಯ ಕೆರೆಗೆ ತಳ್ಳಲ್ಪಟ್ಟಾಗ, and his king watching from far, ದೂರದಿಂದ ಅರಸನ ಅದನ್ನು ಗಮನಿಸುತ್ತಿದ್ದಾನೆ. and king saw Shadrach, Meshach, Abednego. ಅಲ್ಲಿ ಅರಸನು ಶದ್ರಕ್ ಮೇಷಕ್ ಅಬೇದ್ನೆಗೋರು ನೋಡ್ತಿದ್ದಾನೆ. They are not touched by the fire. ಅವರು ಆ ಬೆಂಕಿಯಿಂದ ಸುಡಲ್ಪಡಲಿಲ್ಲ. The king was surprised. ಆದದರಿಂದ ಅರಸನು ಬಹಳ ಆಶ್ಚರ್ಯಚಕಿತನಾಗ್ತಾನೆ. The king was astonished. ಅದರ ನಿಮಿತ್ತ ಅರಸನು ಬಹಳ ದಿಗ್ಭ್ರಮೆ ಆಶ್ಚರ್ಯ ಪಡ್ತಾನೆ. The king was made one statement. ಅಲ್ಲಿ ಅರಸನು ಅದರ ನಿಮಿತ್ತ ಒಂದು ಪ್ರಕಟಣೆಯನ್ನು ಆತನು ಮಾಡ್ತಾನೆ. The king said like this, no other God who can save like this God. ಈ ರೀತಿ ಈ ದೇವರ ಹಾಗೆ, ಇವರ ದೇವರ ಹಾಗೆ ಹೀಗೆ ರಕ್ಷಿಸಲು ಯಾವ ದೇವರು ಇಲ್ಲ ಎಂಬುದಾಗಿ. God uses that use the king Nebuchadnezzar as a preacher. ಇಲ್ಲಿ ಆ ದೇವರು ನೆಬೂಕದ್ನೆಚ್ಚರ ಅರಸನನ್ನೇ ಒಂದು ಪ್ರಸಂಗಿಯಾಗಿ ತನ್ನ ಸತ್ಯವನ್ನು ಹೇಳುವವನಾಗಿ ಉಪಯೋಗಿಸುತ್ತಿದ್ದಾನೆ. He says no other God who can save like this God. ಈ ರೀತಿ ಇವರ ದೇವರ ಹಾಗೆ ರಕ್ಷಿಸಲಿಕ್ಕೆ ಬೇರೆ ಯಾವ ದೇವರು ಇಲ್ಲ ಎಂಬುದಾಗಿ. Then why God allowed them into fiery furnace? ಹೀಗಿರುವಾಗ ಯಾಕೆ ದೇವರು ಅವರು ಬೆಂಕಿಯ ಕೆರೆಗೆ ಹಾಕಲ್ಪಡುವ ಹಾಗೆ ಅನುಮತಿಸಿದ? Why God is waiting for putting them into fiery furnace? ಅವರು ಬೆಂಕಿ ಕೆರೆಗೆ ಹಾಕಲ್ಪಡುವ ತನಕ ದೇವರು ಯಾಕೆ ಅಲ್ಲಿ ಕಾಲಾವಕಾಶ ಕೊಟ್ಟ? God can do anything. ದೇವರು ಏನಾದರೂ ಮಾಡಬಲ್ಲ. God can tear the people of Babylon into pieces. ಆತನು ಬಬುಲೋನನ ದೇಶವನ್ನು ಪುಡಿ ಪುಡಿಯಾಗಿ ಆತನು ಮಾಡಬಲ್ಲ. He did not do like that. ಬಟ್ ಆದ್ರೆ ದೇವರು ಆ ರೀತಿ ಮಾಡಲಿಲ್ಲ. He do not show his naked power to the people. ಹೀಗೆ ಜನರಿಗೆ ತನಗಿರುವಂತ ಶಕ್ತಿಯನ್ನು ಈ ರೀತಿ ಆತನು ತೋರಿಸುವವನಲ್ಲ. And after they come out of fiery furnace, ಆ ಶದ್ರಕ್ ಮೇಷಕ್ ಅಬೇದ್ನೆಗೋ ಅವರು ಆ ಬೆಂಕಿಯ ಕೆರೆಯಿಂದ ಮೇಲಕ್ಕೆ ಬಂದ ನಂತರ and they checked in all sides. ಅವರನ್ನು ಎಲ್ಲಾ ಕಡೆ ಅಲ್ಲಿ ಜನರು ಪರೀಕ್ಷೆ ಮಾಡ್ತಾರೆ. In Daniel 3:19, ಇಲ್ಲಿ ನಾವು ನೋಡ್ತೇವೆ ದಾನಿಯೇಲನ ಪುಸ್ತಕ 3ನೇ ಅಧ್ಯಾಯ 19ನೇ ವಚನದಲ್ಲಿ, ಆಗ ನೆಬೂಕದ್ನೆಚ್ಚರನು ಕೋಪೋದ್ರೇಕದಿಂದ ಮುಖಭಾವವನ್ನು ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರ ಕಡೆಗೆ ಬೇರೆ ಮಾಡಿಕೊಂಡು ಆವಿಗೆಯನ್ನು ನಿತ್ಯಕ್ಕಿಂತ 7ರಷ್ಟು ಹೆಚ್ಚಾಗಿ ಉರಿಸಬೇಕೆಂದು ಆಜ್ಞಾಪಿಸಿದನು. ಇದಲ್ಲದೆ ತನ್ನ ಸೈನ್ಯದ ಕೆಲವು ಮಂದಿ ಶೂರರಿಗೆ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರನ್ನು ಕಟ್ಟಿ ದಗದಗನೆ ಉರಿಯುವ ಆವಿಯೊಳಗೆ ಎತ್ತಿ ಹಾಕಬೇಕೆಂದು ಅಪ್ಪಣೆ ಕೊಟ್ಟನು. And he wants to make the kingdom will last forever. ಆತನು ನೆಬೂಕದ್ನೆಚ್ಚರನು ತನ್ನ ಅರಸುತನ, ತನ್ನ ರಾಜ್ಯವು ಶಾಶ್ವತವಾಗಿರಬೇಕೆಂಬುದಾಗಿ ಬಯಸುತ್ತಿದ್ದಾನೆ. These people, Shadrach, Meshach, Abednego, were
disrespecting it. ಆದರೆ ತನ್ನ ಈ ಒಂದು ಉದ್ದೇಶವನ್ನು ಶದ್ರಕ್ ಮೇಷಕ್ ಅಬೇದ್ನೆಗೋ ಅವರು ಅಗೌರವಪಡಿಸುತ್ತಿದ್ದಾರೆ. Shadrach, Meshach, Abednego says that your kingdom will not last forever. ಅವರು ಆ ಪ್ರತಿಮೆಗೆ ಅಡ್ಡ ಬೀಳದೇ ಇರುವುದರಿಂದ ಅವರು ಹೇಳ್ತಿರುವಂತಹ ಸಂಗತಿ ಏನಂದ್ರೆ, ಅರಸನೇ ನಿನ್ನ ಅರಸತನವು ಶಾಶ್ವತವಲ್ಲ ಎಂಬುದಾಗಿ. These people affirming that your kingdom not last forever. ಈ ಶದ್ರಕ್ ಮೇಷಕ್ ಅಬೇದ್ನೆಗೋ ಅವರು ಈ ಸಂಗತಿಯನ್ನು ದೃಢಪಡಿಸುತ್ತಿದ್ದಾರೆ. ಅದೇನಂದ್ರೆ, ನೆಬೂಕದ್ನೆಚ್ಚರನ ಅರಸತನ ಶಾಶ್ವತವಲ್ಲ ಎಂಬುದಾಗಿ. And that's why king's face changed. ಆದದರಿಂದಲೇ ಅವರ ವಿಷಯದಲ್ಲಿ ಅರಸನ ಮುಖಭಾವ ಬದಲಾಯಿತು. And while they turned into fire, ಅವರು ಬೆಂಕಿ ಕೆರೆಗೆ ಹಾಕಲ್ಪಟ್ಟಾಗ they were naked. ಅವರು ಬೆತ್ತಲೆಯಾಗಿದ್ರು. In older days, ಹಳೆ ಕಾಲದಲ್ಲಿ they were turned into fire with nakedness, with removing shirts, pants and all. ಹಳೆ ಕಾಲದಲ್ಲಿ ಬೆಂಕಿ ಕೆರೆಗೆ ಯಾರನ್ನಾದ್ರೂ ಹಾಕಬೇಕಂದ್ರೆ ಅವರ ಬಟ್ಟೆಗಳನ್ನು ತೆಗೆದು ಬರೀ ಮೈಯಿಂದ ಅವರನ್ನು ಬೆಂಕಿ ಕೆರೆಗೆ ಹಾಕ್ತಾ ಇದ್ರು. Kings ordered the strong man to tie them. ಆದ್ರೆ ಇಲ್ಲಿ ಅರಸನು ಅಲ್ಲಿ ಅಧಿಕಾರಿಗಳಿಗೆ ಆಜ್ಞೆ ಕೊಡ್ತಾನೆ, ಅಂದ್ರೆ ಅಲ್ಲಿ ಬಲಿಷ್ಠರಾದ ಜನರಿಗೆ ಅವರನ್ನು ಕಟ್ಟಿ ಹಾಕಿರಿ ಎಂಬುದಾಗಿ. And so crazy king, so magnus king. ಈ ಅರಸನು ಬಹಳ ಹುಚ್ಚನಾದ ಅರಸನು, ಕೆಟ್ಟದಾದ ಅರಸನಾಗಿದ್ದಾನೆ. And they saw fourth man in fiery furnace. ಇಲ್ಲಿ ಅವರು ಹಾಗೆ ಹಾಕಲ್ಪಟ್ಟಾಗ ಆ ಒಂದು ಬೆಂಕಿ ಕೆರೆಯಲ್ಲಿ 4ನೇ ಮನುಷ್ಯನನ್ನು ಈತ ನೋಡ್ತಿದ್ದಾನೆ. And king said, that is the son of God. ಅಲ್ಲಿ ಅರಸನು ಹೇಳ್ತಿದ್ದಾನೆ, ಆತನು ಯಾರಂದ್ರೆ ದೇವಕುಮಾರನು ಎಂಬುದಾಗಿ. No God can save like this God. ಈ ದೇವರ ಹಾಗೆ ರಕ್ಷಿಸುವಂತ ದೇವರು ಬೇರೆ ಯಾರು ಇಲ್ಲ ಎಂಬುದಾಗಿ. Every story has redemption story. ಪ್ರತಿ ಒಂದು ಕಥೆ ಸತ್ಯವೇದದಲ್ಲಿ ಪ್ರತಿ ಒಂದು ಸಂಗತಿ ಸಹ ಬಿಡುಗಡೆ ರಕ್ಷಣೆಯ ಒಂದು ತಿಳಿಸುವಂತ ಕಥೆಯಾಗಿದೆ. If you just understanding that history, ನೀವು ಜಸ್ಟ್ ಈ ಒಂದು ಚರಿತ್ರೆಯನ್ನು ನೀವು ಅರ್ಥ ಮಾಡಿಕೊಳ್ಳುವಂತದ್ದಾದ್ರೆ you will stand in history. You will stand in history only. ಆ ಚರಿತ್ರೆಯನ್ನು ನಾವು ಅರ್ಥ ಮಾಡಿಕೊಳ್ಳುವಂತದ್ದಾದ್ರೆ ಆ ಚರಿತ್ರೆಯಲ್ಲಿ ನಾವು ನಿಂತುಕೊಳ್ಳುವಂತವರಾಗಿರ್ತೇವೆ. And we want to talk about spiritual lesson. ಮತ್ತು ಅಷ್ಟು ಮಾತ್ರವಲ್ಲ, ಅಲ್ಲಿರುವಂತಹ ಆತ್ಮಿಕ ಪಾಠಗಳನ್ನು ನಾವು ಕಲಿಯುತ್ತೇವೆ. And when Adam and Eve sinned, ಆದಾಮ ಹವ್ವರು ಪಾಪ ಮಾಡಿದಾಗ, and they were covering them with fig leaves. ಅಲ್ಲಿ ಅವರು ಅಂಜೂರದ ಎಲೆಗಳಿಂದ ಅವರು ತಮ್ಮ ಬತ್ತಲತನವನ್ನು ಮುಚ್ಚಿಕೊಳ್ತಾರೆ. And God comes there and gave them skin coat. ಅವರು ಅಲ್ಲಿ ದೇವರು ಬಂದು ಅವರಿಗೆ ಒಂದು ಚರ್ಮದ ಅಂಗಿಯನ್ನು ಅವರಿಗೆ ಕೊಡ್ತಾನೆ. If you understand the history, you will told the God in the business of making leather jackets. ಈ ಒಂದು ಚರಿತ್ರೆಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಾವು ಅಂದುಕೊಳ್ತೇವೆ ದೇವರು ಇಲ್ಲಿ ಒಂದು ಲೆದರ್ ಜಾಕೆಟ್ಸ್ ಅನ್ನು ಆತನು ಕೊಡ್ತಾ ಇದ್ದಾನೆ, ಮಾರಾಟ ಮಾಡ್ತಿದ್ದಾನೆ ಎಂಬುದಾಗಿ. It is not about a leather jacket. ಅಲ್ಲಿ ಅದು ಲೆದರ್ ಜಾಕೆಟ್ ಬಗ್ಗೆ, ಚರ್ಮದ ಅಂಗಿ ಬಗ್ಗೆ ಒಂದು ಕಥೆ ಅಲ್ಲ. It is says it will cover your nakedness. It will cover your shame as a result of sin. ಪಾಪದ ಮೂಲಕ ನಿಮಗೆ ಮನುಷ್ಯನಿಗೆ ಬಂದಂತ ಅವಮಾನವನ್ನು ಮುಚ್ಚುವಂತ ಸಂಗತಿ ಬಗ್ಗೆ ಅದು ಮಾತನಾಡ್ತೈತೆ. That is talking about the blood of the Lord Jesus
Christ. ಅದು ಯೇಸು ಕ್ರಿಸ್ತನ ಮರಣದ ಕುರಿತು ಮಾತನಾಡ್ತೈತೆ. That blood is protect you from all the world disaster. ಆತನ ರಕ್ತ ಎಲ್ಲ ಈ ಲೋಕದ ನಾಶನದಿಂದ ನಮ್ಮನ್ನು ತಪ್ಪಿಸುವಂತದ್ದು, ಕಾಪಾಡುವಂತದ್ದಾಗಿದೆ. When the people of Israelites were asked to the blood on the doorpost, to put the blood of the ಇಸ್ರಾಯೇಲರು ತಮ್ಮ ಮನೆಗಳ ದ್ವಾರಗಳಿಗೆ ಕುರಿಯ ರಕ್ತವನ್ನು ಹಚ್ಚಿದಾಗ, while the death angel came and see the blood, it will pass away. ಅಲ್ಲಿ ಸಂಹಾರಕ ದೂತ ಬಂದಾಗ ಅವರು ದ್ವಾರಗಳ ಮೇಲಿದ್ದ ರಕ್ತವನ್ನು ನೋಡಿ ಅದು ಅವ್ರಿಗೆ ಯಾವ ಹಾನಿ ಮಾಡಿದೆ ಮುಂದಕ್ಕೆ ಹೋಯಿತು. That blood will protect you. ಆ ರಕ್ತ ನಿಮಗಾಗಿರುವಂತದ್ದಾಗಿದೆ. That blood will protect you. ಆ ರಕ್ತವು ನಮ್ಮನ್ನು ಭದ್ರಪಡಿಸಿ ಕಾಪಾಡುವಂತದ್ದಾಗಿದೆ. In the same way, we should see the story of Shadrach, Meshach, Abednego in the light of redemption story. ಈ ರಕ್ಷಣೆಯ ಕಥೆಗೆ ಅನುಸಾರವಾಗಿ, ಸಂಗತಿಗೆ ಅನುಸಾರವಾಗಿ ಶದ್ರಕ್, ಮೇಷಕ್, ಅಬೇದ್ನೆಗೋರಲ್ಲಿ ಸಹ ಅದೇ ಸಂಗತಿಯನ್ನು ನಾವಿಲ್ಲಿ ಕಾಣ್ತೇವೆ. We see that in Matthew. ನಾವು ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 42 to 44. 42ರಿಂದ 43ನೇ ವಚನವನ್ನು ಓದೋಣ. ಓಕೆ. ಅಧರ್ಮಿಗಳನ್ನು ಕೂಡಿಸಿ ಬೆಂಕಿ ಕುಂಡದಲ್ಲಿ ಹಾಕುವರು, ಅಲ್ಲಿ ಗೋಳಾಟವು, ಕಟಕಟನ ಹಲ್ಲು ಕಡಿಯೋಣವಿರುವುದು. ಆಗ ನೀತಿವಂತರು ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ಕಿವಿ ಉಳ್ಳವನು ಕೇಳಲಿ ಅಂದನು. And here we'll talk about, ಇಲ್ಲಿ ನಾವು ನೋಡ್ತಿದ್ದೇವೆ, the fire is the judgment of God. ಬೆಂಕಿ ಅನ್ನುವಂಥದ್ದು ದೇವರ ನ್ಯಾಯ ತೀರ್ಪು ಆಗಿದೆ. Why Jesus gone into the fire furnace between Shadrach, Meshach, Abednego? ಅಲ್ಲಿ ಶದ್ರಕ್, ಮೆಷಕ್, ಅಬೇದ್ನೆಗೋರ ಮಧ್ಯದಲ್ಲಿ ಬೆಂಕಿಯ ಕೆರದಲ್ಲಿ ಯಾಕೆ ಯೇಸು ಕ್ರಿಸ್ತನ ಇದ್ದ? For saving the people from fire furnace. ಆ ಬೆಂಕಿ ಕೆರೆಯಿಂದ ತನ್ನ ಜನರನ್ನು ರಕ್ಷಿಸುವುದಕ್ಕಾಗಿ. That the great preacher Jonathan Edwards says that ದೊಡ್ಡ ಸೇವಕರಾದಂತಹ ಜೋನಾಥನ್ ಎಡ್ವರ್ಡ್ ಎಂಬಂತ ಸೇವಕರು ಹೀಗೆ ಹೇಳ್ತಾರೆ, preach in one church is Christ agony. ಒಂದು ಸಭೆಯಲ್ಲಿ ಆತನು ಯೇಸು ಕ್ರಿಸ್ತನ ವೇದನೆ ಕುರಿತು ಆತನು ಮಾತನಾಡಿದ. And he told the people why Jesus sweat in the garden of Gethsemane. ಆ ಗೆತ್ಸೆಮನೆ ತೋಟದಲ್ಲಿ ಯೇಸು ಸ್ವಾಮಿ ಯಾಕೆ ರಕ್ತದ ಹಾಗೆ ಬೆವರನ್ನು ಸುರಿಸಿದ ಎಂಬುದಾಗಿ. Why? Because the punishment of God, the sin of the world is upon him. The sin of the world is more than the fury of fiery furnace. That's why Jesus sweat. ಯಾಕಂದರೆ ಜನರ ಪಾಪ, ಅದರ ಒಂದು ಪನಿಷ್ಮೆಂಟ್ ಅನ್ನುವಂಥದ್ದು ಆ ಬೆಂಕಿ ಕೆರೆಕ್ಕಿಂತ ಅದು ತೀಕ್ಷ್ಣವಾಗಿತ್ತು. ಅದನ್ನು ಆತನು ಹೊತ್ತುಕೊಂಡದರಿಂದ ಆ ರೀತಿ ಆತನು ಬೆವರು ಸುರಿಸಿದ ಎಂಬುದಾಗಿ. Because Jesus took our sin, Jesus took our pain, Jesus took our curse. ಯಾಕಂದ್ರೆ ಯೇಸು ಸ್ವಾಮಿಯ ಗೆತ್ಸೆಮನೆ ತೋಟದಲ್ಲಿ ನಮ್ಮ ಪಾಪ, ಆ ಶಿಲುಬೆ ಮರಣದಲ್ಲಿ ನಮ್ಮ ಪಾಪವನ್ನು, ನಮ್ಮ ಬಾಧೆಯನ್ನು, ನಮ್ಮ ಎಲ್ಲ ನ್ಯಾಯ ತೀರ್ಪನ್ನು ಆತನು ತನ್ನ ಮೇಲೆ ತೆಗೆದುಕೊಂಡ. Therefore he died at the cross. It was his fiery furnace. ಆದ್ದರಿಂದ ಆತನು ಮರಣಿಸಿರುವಂತದ್ದು ಆತನ ಬೆಂಕಿ ಕೆರದಲ್ಲಿ ಹಾಕಲ್ಪಟ್ಟದ್ದನ್ನು ಸೂಚಿಸುತ್ತದೆ. So God came into fiery furnace. ದೇವರು ಬೆಂಕಿ ಕೆರೆ ಒಳಗೆ ಆತನು ಬಂದಿದ್ದಾನೆ in order to save his people. ಯಾಕಂದರೆ ಬೆಂಕಿ ಕೆರೆಯಲ್ಲಿ ಪಾಪದ ನರಕದಲ್ಲಿರುವಂತ ನಮ್ಮನ್ನು ರಕ್ಷಿಸುವುದಕ್ಕಾಗಿ. And in the same way we should go to the
fiery furnace, and we can come out like Shadrach, Meshach, Abednego come out. ಆದದರಿಂದ ನಾವು ಯಾವಾಗಾದ್ರೆ ಆ ಒಂದು ಬೆಂಕಿ ಕೆರೆ ಅಂತ ಅನುಭವಗಳಲ್ಲಿ ನಾವು ಹೋಗ್ತೇವೋ, ಶದ್ರಕ್ ಮೇಷಕ್ ಅಬೇದ್ನೆಗೋರು ಹೇಗೆ ಅದರಿಂದ ಹೊರಗಡೆ ಬಂದ್ರೋ ಆ ರೀತಿ ನಾವು ಅದನ್ನು ಜಯಿಸಿ ಬರುವವರಾಗಿರ್ತೇವೆ. Jesus helps you in the midst of the fiery furnace, in the midst of problems. ಆ ಬೆಂಕಿ ಕೆರೆಯಂತಿರುವಂತ ಯಾವುದೇ ಸಮಸ್ಯೆಗಳಲ್ಲಿ ನಾವಿರುವಾಗ ಅದರಿಂದ ನಮ್ಮ ಕರ್ತನಾದ ಕ್ರಿಸ್ತನು ರಕ್ಷಿಸುವಂತ ಆತನಾಗಿದ್ದಾನೆ. Jesus will cool the fiery furnace. ಆ ಬೆಂಕಿ ಕೆರೆಯನ್ನು ಆತನು ತಣಿಸುವಂತ ಆತನಾಗಿದ್ದಾನೆ. So God is with you. ಆದದರಿಂದ ತಿಳ್ಕೊಳ್ಳಿರಿ, ದೇವರು ನಿಮ್ಮ ಸಂಗಡ ಇದ್ದಾನೆ. Don't compromise to the world. ಲೋಕಕ್ಕೆ ನೀವು ಎಂದಿಗೂ ಅದರೊಟ್ಟಿಗೆ ನೀವು ಒಂದಾಗಬೇಡ್ರಿ, ಅದರೊಟ್ಟಿಗೆ ಕಾಂಪ್ರಮೈಸ್ ಆಗಬೇಡ್ರಿ. If they come to kill you, ಅವರು ಒಂದು ವೇಳೆ ನಿಮ್ಮನ್ನು ಕೊಲ್ಲಲಿಕ್ಕೆ ಬಂದ್ರು, you surrender to those smiling. ಅವರಿಗೆ ಅವ್ರು ಕೊಲ್ಲಿಕ್ಕೆ ಬಂದ್ರು ಸಹ ಅದಕ್ಕೆ ಒಂದು ನಗುವಿನೊಂದಿಗೆ ಸಂತೋಷವಾಗಿ ಒಳಗಾಗಿರಿ. So don't compromise in the world. ಒಂದು ವೇಳೆ ಸಾಯಬೇಕಾಗಿ ಬಂದ್ರು ಸಹ ಲೋಕದ ಸಂಗತಿಗಳಿಗೆ, ಲೋಕಕ್ಕೆ ನೀವು ಕಾಂಪ್ರಮೈಸ್ ಆಗಬೇಡ್ರಿ. God can save you from the fiery furnace. ಬೆಂಕಿ ಕೆರೆಯಿಂದ ದೇವರು ನಿಮ್ಮನ್ನು ರಕ್ಷಿಸಲಿಕ್ಕೆ ಶಕ್ತನಾಗಿದ್ದಾನೆ. Amen. God Amen. bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದ್ಭುತವಾದ ಸಂದೇಶವನ್ನು ನಾವು ಕೇಳಿದ್ದೇವೆ. ಬೆಂಕಿ ಕೆರೆಯ ಒಳಗೆ ನಾವು ಅಂಥ ಸಮಸ್ಯೆಗಳಲ್ಲಿ ಹೋಗುವಾಗಲೂ ನಾವು ಆತನನ್ನು ನಂಬುವಾಗ ಅದರಿಂದ ನಮ್ಮನ್ನು ಆತನು ಬಿಡುಗಡೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆಂಬುದಾಗಿ ಹೋಲ್ ಸಂದೇಶವನ್ನು ಕೇಳಿದ್ದೀರಾ. ಅದನ್ನು ನೀವು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅದರಿಂದ ನಾವು ಉತ್ಸಾಹ ಹೊಂದುತ್ತಾ ನಂಬಿಕೆಯಲ್ಲಿ ಬೆಳೆಯುತ್ತಾ ನಾವು ಹೋಗೋಣ. ದೊಡ್ಡ ಕಾರ್ಯಗಳನ್ನು ನಾವು ನೋಡ್ತೇವೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ. ಸ್ವಾಮಿ ಕರ್ತನೆ, ನೆಬೂಕದ್ನೆಚ್ಚರನ ಪ್ರತಿಮೆಯನ್ನು ಯಾಕೆ ಮಾಡಿಸಿದ ಎಂಬುವಂಥ ಸಂಗತಿಯನ್ನು ವಿವರವಾಗಿ ನಾವು ಕೇಳಿದ್ದೇವೆ. ಸ್ವಾಮಿ ಕರ್ತನಿನ ಕೃಪೆಗಾಗಿ ನಿಮಗೆ ಸ್ತೋತ್ರ. ಸ್ವಾಮಿ, ಅಂಥ ಸಮಯದಲ್ಲಿ ನಿನ್ನನ್ನು ತಿಳಿದಂಥ ನಿನ್ನ ಸಾರ್ವಭೌಮತ್ವ, ನಿನ್ನ ಶಕ್ತಿ, ನೀನು ಏನಾದರೂ ಮಾಡಬಲ್ಲೆ ಎಂಬುವಂಥ ನಿನ್ನ ಮಹತ್ತನ್ನು ತಿಳಿದಂಥ ಭಕ್ತರು ಸ್ವಾಮಿ ಆ ಅರಸನ ಮಾತಿಗೆ ಲೋಕಕ್ಕೆ ಒಳಗಾಗದೆ ಕಾಂಪ್ರಮೈಸ್ ಆಗದೆ ನಿಂತುಕೊಂಡ್ರು. ಅಂಥವರನ್ನು ನೀನು ಸ್ವಾಮಿ ಕರ್ತನೆ ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸಿದೆ, ಅವರನ್ನು ಆ ಸಮಸ್ಯೆಯಿಂದ ನೀನು ರಕ್ಷಿಸಿದೆ ಎಂಬುದಾಗಿ ನಾವು ತಿಳಿದುಕೊಂಡೆವು. ಕರ್ತನೆ, ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಆದದ್ರಿಂದ ನಾವು ಸಹ ನಿನ್ನ ವಾಕ್ಯವನ್ನು ಬಲ್ಲವರಾಗಿ ನಿನ್ನ ಶಕ್ತಿಯನ್ನು, ನಿನ್ನ ಮಹತ್ತನ್ನು, ನಿನ್ನ ಸಾರ್ವಭೌಮತ್ವವನ್ನು ಸ್ವಾಮಿ ತಿಳಿಯುವಂತೆ ನಿನ್ನ ಕೃಪೆಗೆ ನಮ್ಮನ್ನು ನಾವು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ ಕರ್ತನೆ. ಅಷ್ಟು ಮಾತ್ರವಲ್ಲ, ಹೀಗೆ ತಿಳಿದವರಾಗಿ ಲೋಕಕ್ಕೆ, ಲೋಕದ ಯಾವ ಸಂಗತಿಗಳಿಗೆ ಯಾವತ್ತೂ ಕಾಂಪ್ರಮೈಸ್ ಆಗದೆ ಸ್ವಾಮಿ ನಿನ್ನ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಂತು ನಿನ್ನ ಮಹಿಮೆಯನ್ನು ಕಾಣುವ ಹಾಗೆ ಸ್ವಾಮಿ ಪರಿಶುದ್ಧಾತ್ಮ ದೇವರೇ ನಿನ್ನ ಜನರನ್ನು ನೀನು ನಡೆಸುವುದಕ್ಕಾಗಿ ನಿನ್ನ ಕೈಗೆ ನಾನು ಒಪ್ಪಿಸಿಕೊಡ್ತೇನೆ. ಅಂತ ಕೃಪೆಯನ್ನು ಸ್ವಾಮಿ ಈ ಸಮಯದಲ್ಲಿ ಕರ್ತನೆ ಎಲ್ಲರ ಮೇಲೆ ಹೇರಳವಾಗಿ ನೀನು ಅನುಗ್ರಹಿಸುವುದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ಸಮಸ್ತವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರ ಮಾಡ್ತಾ ಯೇಸು ನಾಮದಲ್ಲಿ ಬೇಡಿದ್ದೇವೆ ಪ್ರೀತಿಯ ಪರಲೋಕದ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಆಮೇನ್.